ನಮ್ಮ ಮನೇಲಿ ಎಲ್ರಿಗೂ ಬಿರಿಯಾನಿ ಅಂದ್ರೆ ಒಂಥರ ಎಮೋಷನ್. ನಮ್ಮ ಅಪ್ಪನ ಮುಂಚೆ ಜಾಸ್ತಿ ಇಷ್ಟಪಡ್ತಿರುವ ಶುಗರ್ ಬಂದ್ಮೇಲೆ ಇಷ್ಟಪಡಲ್ಲ. ನಿಮ್ಮೇನು ಸ್ವಲ್ಪ ಈ ಕಡೆ ಕೊಳ್ತಾಗಿದ್ದಾರೆ, ಅದು ಕಟ್ ಮಾಡೋರು ಇಷ್ಟೇ ಇಷ್ಟಪ್ಪ ಐತೆ. ಅಪ್ಪಾಜಿ ಊಟಾಯ್ತು. 1 2 3 4 5 6 7 ಥರ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸು. ಸ್ಪೆಷಲ್ ಆಗಿ ಇದಕ್ಕೆ ಸ್ವಲ್ಪ ಕೇಸರಿ ದಳ ಆ್ಯಡ್ ಮಾಡ್ತೀನಿ ಅಂತ ಅಮ್ಮ ನಮಗೋಸ್ಕರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಟ್ಟೈತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಸಂಡೇ ಅಂದಮೇಲೆ ಎಲ್ಲರ ಮನೇಲೂ ಸಂಡೇ ಸ್ಪೆಷಲ್ ಇರುತ್ತಲ್ಲ. ನಾವು ಅಮ್ಮ ಏನು ಸ್ಪೆಷಲ್ ಮಾಡ್ತಿದ್ದಾರೆ ಅಂತ ನಾವು ಅಮ್ಮನ್ನೇ ಕೇಳೋಣ ಹೋಗ್ಬಿಟ್ಟು. ಲೀಲಾವತಿ ಅವರೇ, ಏನು ಸ್ಪೆಷಲ್ಲು? ಬಿರಿಯಾನಿ ಆಲ್ರೆಡಿ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಬಿರಿಯಾನಿ ನಾನು ಎದಳಷ್ಟರಲ್ಲಿ ಅಮ್ಮ ನಾನು ಎದ್ದು ಎಲ್ಲ ರೆಸಿಪಿ ಶೂಟ್ ಮಾಡ್ಕೊತಿದ್ನಲ್ಲ ಅಂದಿದ್ದಕ್ಕೆ, ನೀನು ಎದಳಷ್ಟರಲ್ಲಿ ಎಲ್ಲರದು ಒಂದು ಮೈ ತಿಂಡಿನೇ ಆಗ್ಬಿಟ್ಟಿರ್ತದೆ, ಅದಕ್ಕೆ ನೀನು ಎದಳಷ್ಟರಲ್ಲೇ ಮಾಡಿಬಿಟ್ಟೆ ಅಂತ ಹೇಳ್ತು. ಅಂದರೆ ಅಷ್ಟೊಂದು ಬೇಗ ಎದಳ್ತೀನಿ ಅಂತ ಹೋಗ್ಬಿಟ್ಟಿರ್ತಾರೆ. ನಮ್ಮ ಮನೆ ನಾನ್ ವೆಜ್ ಆಯಿತು ಅಂತಂದರೆ ಈ ಥರ ಹೊರಗಡೆ ಮಾಡ್ತೀವಿ. ಅಡುಗೆ ಮನೇಲಿ ನಾವು ಮಾಡೋಂಗಿಲ್ಲ ನೋಡಿ. ಅಡುಗೆ ಮನೆ ಇವಾಗ ಎಲ್ಲ ನೀಟ್ ಮಾಡ್ತು ಕ್ಲೀನಾಗಿ. ಅಡುಗೆ ಮನೇಲಿ ನಾವು ಒಂದು ಮೊಟ್ಟೆನೂ ಸಹ ನಾವು ಅಡುಗೆ ಮನೇಲಿ ಮಾಡೋಂಗಿಲ್ಲ. ಅಂದರೆ ಇವಾಗ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಏನಿತ್ತು ಅಂತಂದರೆ ಅಡುಗೆ ಮನೆ ಒಳಗಡೆನೆ ದೇವ್ರ ಮನೆ ಇತ್ತಲ್ವ, ಅದಕ್ಕೋಸ್ಕರ ಅಡುಗೆ ಮನೆ ಒಳಗಡೆ ನಾನ್ ವೆಜ್ ಮಾಡೋಂಗಿಲ್ಲ ಅಂತ ಇತ್ತು. ಬಟ್ ಇವಾಗ ದೇವ್ರ ಮನೆನೇ ಸಪ್ರೇಟ್ ಇದೆ, ಆದರೂ ಅಡುಗೆ ಮನೇಲಿ ಮಾಡ್ಬೋದು, ದೇವ್ರ ಮನೆ ಸಪ್ರೇಟ್ ಇರುತ್ತಲ್ಲ ಅಂತ. ಬಟ್ ಅದನ್ನ ಎಕ್ಸ್ಪೆಷಲಿ ನನ್ನ ತಮ್ಮ ಒಪ್ಪಲ್ಲ, ಅದಕ್ಕೋಸ್ಕರ ನಾನು ಯಾರು ಮಾಡಲ್ಲ. ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಆಲ್ಮೋಸ್ಟ್ ಅಡುಗೆ ಮನೇಲಿ ಮಾಡ್ತಾರೆ, ನಾವು ಮಾತ್ರ ಮಾಡ್ತಿಲ್ಲ ಅಷ್ಟೇ. ನಾನು ಅದನ್ನ ಅವ್ನಿಗೆ ಪದೇ ಪದೇ ಹೇಳ್ತಾನೆ ಇರ್ತೀನಿ. ಅವಾಗ ಅಡುಗೆ ಮನೆ ಒಳಗಡೆ ಗೂಡು ಅಂತ ಮಾಡ್ಕೊಂಡಿರ್ತಾರೆ ನೋಡಿ, ಆ ಥರ ಗೂಡು ಇರ್ತಿತ್ತು, ಅದಕ್ಕೋಸ್ಕರ ಮಾಡಬಾರ್ದು ಅಂತ ಹೇಳ್ತಿದ್ರು ಅಲ್ವೇ ನಮ್ಮ ಅಷ್ಟೇ. ಬಟ್ ಅವನು ಇದನ್ನ ಇವಾಗಲೂ ಕೂಡ ಪಾಲಿಸ್ತವನೆ, ಮುಂದೆ ಅವ್ರ ಹೆಂಡತಿಯಾಗಿ ಬರೋಳು ಕೂಡ ಪಾಲಿಸ್ಲೇಬೇಕಂತೆ. ನನಗೆ ಹೆಂಗೆ ಅಂದರೆ ನಮ್ಮ ಮನೇಲಿ ಅಡುಗೆ ಮನೆಯಲ್ಲೆಲ್ಲ ಹೋಗಿ ಮಾಡಿ ಅಭ್ಯಾಸ ಆಗಿದೆ. ನಾನು ಮುಟ್ಬಿಟ್ಟು ಮತ್ತೆ ಒಳಗೆ ಬಂದ್ಬಿಟ್ಟಿರ್ತೀನಿ, ಒಂದು ಕೈಲಿ ಬೈಸ್ಕೊತಿರ್ತೀನಿ. ಅದಕ್ಕೇನೆ ನಿಮ್ಮ ಮನೇಲಿ ಮಾಡ್ದಾಗ ಮಾಡಬೇಡ ನೀನು, ಅದು ಮುಟ್ಟಿದ್ರೂ ನಾವು ಕೈ ವಾಶ್ ಮಾಡ್ಕೊಂಡು ಒಳಗಡೆ ಬರ್ಬೇಕು, ಅದಕ್ಕೆ ತಿನ್ಬಿಟ್ಟು ಒಳಗೆ ಹೋಗ್ಬೋದಾ ಅಂತ ಕೇಳ್ತಿರ್ತೀನಿ. ಇವೆಲ್ಲ ಪ್ರಶ್ನೆಗಳೆಲ್ಲ ಬೇಡ ನಿನಗೆ, ನಾನು ಹೇಳ್ದಷ್ಟು ಮಾತ್ರ ಮಾಡು ಅಂತ ಹೇಳ್ತಾನೆ. ಬಟ್ ಹಿಂದಿನ ಕಾಲದಿಂದ ಬಂದಂಥ ರೂಲ್ಸ್ನ ಅವನಿನ್ನೂ ಫಾಲೋ ಮಾಡ್ತಾ ಇದ್ದೇನೆ. ಅವನಿಗೋಸ್ಕರ ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. ನಾನು ಬೆಳಿಗ್ಗೆ ನನಗೆ ಗೊತ್ತೇ ಇಲ್ಲ ನಮ್ಮ ಮನೇಲಿ ಬಿರಿಯಾನಿ ಮಾಡ್ತಿರೋದು. ಯಾಕೆ ಅಂದರೆ ನಾನು ಕೇಳಿದಾಗ ಮಾಡ್ಕೊಡೋದೇ ಇಲ್ಲ ನನಗೆ. ಅವ್ರಿಗೆ ಇಷ್ಟ ಆದಾಗ ಮಾಡ್ತಾರೆ, ಅವಾಗ ನಾನು ಏನೋ ಪರವಾಗಿಲ್ಲ ಅವ್ರು ಇಷ್ಟಪಟ್ಟವರಲ್ಲ ಅಂದ್ಬಿಟ್ಟು ತಿಂತೀನಿ ಅಷ್ಟೇ. ಪಪ್ಪ ನಮ್ಮ ಅಮ್ಮಗೆ ಟೈಮ್ ಆಗ್ಬಿಟ್ಟೈತೆ ಆಗ್ಲೇನೆಯ, ಇಷ್ಟೊಮ್ಮ ಟೈಮ್ ಆಗಲಿ 9:30 ಆಗ್ಬಿಟ್ಟೈತೆ. ಪಾಪ ಕಬಾಬ್ಗೆಲ್ಲ ಕಲಸಿಟ್ಟವ್ರೆ, ಫ್ರಿಜ್ಗೆ ಇಟ್ಬಿಟ್ಟವ್ರೆ ಕಬಾಬ್ಗೆಲ್ಲ ಕಲಸಿ. ಅದನ್ನು ಹಾಕೋಕ್ಕೂ ಟೈಮ್ ಇಲ್ಲ, ಅದಕ್ಕೆ ಮಧ್ಯಾಹ್ನ ಬಂದು ಹಾಕ್ಕೊಡ್ತೀನಿ. ಇವಾಗ ಬಿರಿಯಾನಿ ಅಷ್ಟೇ ತಿನ್ಕೊಳ್ಳಿ ಅಂತ ಅಂದರು. ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನಾದ್ವಿ. ಒಂದೊಂದು ಟೈಮ್ ಒಂದೊಂದು ಥರ ಡಿಫ್ರೆಂಟಾಗಿದೆ, ಚೆನ್ನಾಗಿರ್ತದೆ ಅಲ್ವಾ. ಅದಕ್ಕೆ ನಮ್ಮಮ್ಮ ಚಿಕ್ಕ ವಯಸ್ಸಿಂದನೂ ಬಿರಿಯಾನಿನ ಒಂದೇ ಥರ ಮಾಡ್ತಾರೆ. ನಮಗೆಲ್ರಿಗೂ ಫೇವ್ರೇಟ್ ಆ ಥರ ಬಿರಿಯಾನಿ. ಒಂಥರ ಕಲರ್ಫುಲ್ಲಾಗಿ ಸಕ್ಕತ್ತಾಗಿರ್ತದೆ. ಅಂದರೆ ನಮಗೆಲ್ಲ ಈ ಗ್ರೀನ್ ಕಲರ್ಗಿಂತ ರೆಡ್ ಕಲರ್ ಬಿರಿಯಾನಿ ಬರುತ್ತಲ್ಲ ಅದಿಷ್ಟ. ಯಾಕೆ ಅಂದರೆ ನಮ್ಮ ಪಕ್ಕದ ಮನೇಲಿ ಮುಸ್ಲಿಮ್ಸ್ ಇದ್ದರು, ಅವಾಗ ನಾವೇನು ಚಿಕ್ಕ ಮಕ್ಕಳು ಅಲ್ವಾ, ಅವ್ರ ಮನೇಲಿ ತಿಂಡಿ ಅಂದರೆ ಬಿರಿಯಾನಿ ಎಲ್ಲ ಹಬ್ಬ ಎಲ್ಲ ಮಾಡಿದಾಗ ಬಿರಿಯಾನಿ ಮಾಡ್ತಾಯಿದ್ರು. ಅವಾಗ ಅವ್ರ ಮನೇಲಿ ಊಟಕ್ಕೆ ಕರೆದ್ರೆ ಎಷ್ಟು ಬಿರಿಯಾನಿ ತಿಂತಿದ್ವಿ ಅಂದರೆ, ಈಗ ನೆನ್ಸ್ಕೊಂಡ್ರೆ ನಮಗೆ ಒಂಥರ ಆಯ್ತದೆ ನಾವು ಅಷ್ಟೊಂದು ಬಿರಿಯಾನಿ ತಿಂತಿದ್ವಾ ಅಂತ. ಅವ್ರು ಅಷ್ಟು ಚೆನ್ನಾಗಿ ಬಡಿಸ್ಕೊಡ್ತಿದ್ರು ಮಾತ್ರ, ಸೀರಿಯಸ್ ಆಗಿ ಹೇಳ್ಬೇಕು ಅಂದರೆ. ಯಾಕಂದರೆ ಅವ್ರ ಮನೆ ಬಾಡಿಗೆಗೆ ಇದ್ದಿದ್ದು ಅಲ್ವ ನಾವು, ಅವ್ರ ಮನೆ ಮಕ್ಳ ಥರನೇ ನಮ್ಮನ್ನ ನೋಡ್ಕೊಳ್ತಿದ್ರು. ನಮ್ಮಮ್ಮ ಅವ್ರ ಹತ್ರನೇ ಆಲ್ಮೋಸ್ಟ್ ಸ್ವಲ್ಪ ಕಲ್ತಿದ್ದು ಅನ್ಸುತ್ತಲ್ವಮ್ಮ ನೀನು? ಅವರೇ ನಿಮ್ಗೆ ಹೇಳ್ಕೊಟ್ಟಿದ್ದು ಅಂತ ಅನ್ಸುತ್ತೆ. ಅವ್ರ ಹತ್ರ ನಮ್ಮಮ್ಮ ಬಿರಿಯಾನಿ ಕಲ್ತಿದ್ದು. ಸಕ್ಕತ್ತಾಗಿ ಮಾಡ್ತಿದ್ದೆ ಬಿರಿಯಾನಿ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಬಿರಿಯಾನಿ ತಕ್ಷಣ ಖುಷಿನೇ ಆಗೋಯ್ತು ನನಗೆ ಈ ಬಿರಿಯಾನಿಲಿ ಪೀಸ್ ಎಲ್ಲ ಇಷ್ಟ ಆಗಲ್ಲ. ಈ ರೈಸ್ ಇರುತ್ತಲ್ಲ, ರೈಸ್ ತಿನ್ನೋಕೆ ಸಖತ್ ಇಷ್ಟ. ಎಷ್ಟೊಂದು ಜನಕ್ಕೆ ಹಂಗೆ ಇರುತ್ತೆ, ಪೀಸ್ ಎಲ್ಲ ಇಷ್ಟ ಆಗಲ್ಲ, ರೈಸ್ ಇಷ್ಟ ಆಯ್ತಿರುತ್ತೆ. ನನಗೂ ಅಷ್ಟೇನೆ. ಬಟ್ ನಮ್ಮನೆ ಒಂದು ಬೇಜಾರೇನು ಅಂತಂದರೆ ಈ ಥರ ಎಲ್ಲ ಹೊರ್ಗಡೆ ಮಾಡಬೇಕಲ್ಲ ಅಂತಲೇ ಬೇಜಾರು ಅಷ್ಟೇನೆ. ಇಲ್ಲಿ ನೋಡಿ, ಇಲ್ಲಿ ದೇವ್ರ ಮನೆ ಇರ್ತದೆ, ಇಲ್ಲಿ ಮಾಡಬೇಕು, ಅದೇ ಬೇಜಾರು. ಅದ್ರ ಬದಲು ಅಡುಗೆ ಮನೆ ಒಳಗಡೆ ಮಾಡಿದ್ರೇ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ಅದಕ್ಕೆಲ್ಲ ನನ್ನ ತಮ್ಮ ಒಪ್ಪಲ್ಲ. ನೋಡೋಣ ಮುಂದೆ ಏನಾರು ರೂಲ್ಸ್ ಚೇಂಜ್ ಮಾಡ್ತಾನ ಅಂತ. ಮುಂದೆ ಏನಾರು ನಾವು ಮನೆ ಕಟ್ಟೋದು ಅದಕ್ಕೆ ಸಪ್ರೇಟ್ ರೂಮ್ ಮಾಡಿಸ್ಬೇಕಾಗಿರ್ತದೆ ಅಷ್ಟೇ. ಇನ್ನೂ ಮಾಡೋಕ್ಕಾಗಲ್ಲ, ಅವನಂತೂ ಒಪ್ಸೋಕ್ಕಾಗಲ್ಲ. ಈ ಥರ ವಿಚಾರಗಳಲ್ಲಿ ಒಂದು ಸ್ವಲ್ಪ ಆರ್ಥೋಡಾಕ್ಸ್ ಅವನು. ಅಂದರೆ ಏನಂತಾರೆ, ಈ ಸಂಪ್ರದಾಯ ಎಲ್ಲ ಸ್ವಲ್ಪ ಜಾಸ್ತಿ ಪಾಲಿಸ್ತಾನೆ, ನಮಗಿಂತ ಜಾಸ್ತಿ ಪಾಲಿಸ್ತಾನೆ. ನೋಡೋಣ ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ. ನಮ್ಮಮ್ಮ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ ಅಂದೈತೆ. ಆ್ಯಕ್ಚುಲಿ ನೆನ್ನೆ ಲಾಗಲ್ಲಿ ಮಿಸ್ ಆಯ್ತು, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು. ಅದಕ್ಕೆ ಆದರೂ ರೆಸಿಪಿನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡೋಣ ಇವತ್ತಿನ ದಿನ ಎಲ್ಲ ಯಾವ ಥರ ಹೋಗುತ್ತೆ ಅಂತ. ನಮ್ಮಮ್ಮ ಏನೋ ವಿಡಿಯೋನ ತೋರಿಸೋಂತವ್ರೆ, ನಾವು ಅಪ್ಪಂಗೆ ಬಿರಿಯಾನಿಗೆ 2 ಡಿಮ್ಮೆಂಟ್ ತಗೊಬನ್ನಿ ಅಂತ ಹೇಳಿರುತ್ತೆ. ಈ ಗಂಡಸ್ರಿಗೆ ಏನಾರು ಹೇಳಿದ್ರೆ ಏನು ಮಾಡ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಲ್ಲಿ ನೋಡಿ, 1 ನಿಂಬೆಹಣ್ಣು ಕೊಳ್ತೋಯ್ತು, ಇಲ್ಲ ಅರ್ಧ. ಇನ್ನೊಂದು ನಿಂಬೆಹಣ್ಣು ಸ್ವಲ್ಪ ಈ ಕಡೆ ಕೊಳ್ತಾಗಿತ್ತಾರೆ, ಅದು ಕಟ್ ಮಾಡೋರೆ ಇಷ್ಟೇ ದಪ್ಪ ಐತೆ. ಚಿಕನ್ ಮಸಾಲೆ ಅಲ್ಲ, ಅವ್ರು ಬೇಕ್ರಿ ಭಟ್ರು ತಾನೇ, ಪಪ್ಸ್ಗೆಲ್ಲ ಚಿಕನ್ ಮಸಾಲೆ ಎಲ್ಲ ಹಾಕ್ತಾ ಇರ್ತಾರೆ. ಚಿಕನ್ ಮಸಾಲೆನೇ ಗೊತ್ತಾಗ್ಲಿಲ್ವ ನಾವು ಅಪ್ಪಂಗೆ. ಅಲ್ಲ
ಯಾರು ಕೇಳಿದ್ರು ಆಯ್ತೈತೆ ಈ ವಿಡಿಯೋ ನೋಡ್ಬೇಕು ನನ್ನ ಆಡ್ಕೊಂಡು ನಗ್ತಿದ್ದೀರಿ ನೀವೆಲ್ಲ ಅಂತದೆ. ನನಗೆ ನಿಮ್ಮೆಣ್ಣು ಕೂಡ ಬೇಜಾರಾಗಿತ್ತು. ಈ ಅಟ್ಲೀಸ್ಟ್ ಕಾಣಿಸಿಲ್ವಾ ಇದು ನಿಮ್ಮೆಣ್ಣು ಅಂತ. ಇದು ಹಾಕಂಗೂ ಇಲ್ಲ ಬಿಡಂಗೂ ಇಲ್ಲ. ತೆಗ್ದು ಸಿಕ್ಕಿ ಈ ಕಡೆ ಎಲ್ಲ ಬೋಸ್ಟ್ ಬಂದ್ಬಿಟ್ಟೈತೆ. ಸದ್ಯ ಕಬಾಬ್ ಪೌಡರ್ ಕರೆಕ್ಟ್ ಆಗಿ ತಂದೈತಲ್ಲ ಬಿಡು. ಚಿಕನ್ ಮಸಾಲ ಮಟನ್ ಮಸಾಲಾನೇ ಆಗ್ತಾ ತೆಗಿ ಅಂತ ಪೇಸ್ಟ್ ಬಂದಿತ್ತ ಕರೆಕ್ಟ್ ಆಗಿ ಬಿರಿಯಾನಿ ಪೇಸ್ಟಾ. ಅಯ್ಯೋ ದೇವ್ರೆ, ಒಂದ್ ಹೇಳಿದ್ರೆ ಅಪ್ಪ ಇನ್ನೊಂದ್ ಮಾಡ್ತಿರ್ತದೆ. ಅದೇನು ಗೊತ್ತೇ ಇಲ್ಲ ನಮ್ಗೆ. ಒಂದ್ ಹಿಡಿ ಇನ್ನೊಂದೇನೋ ತಗೊಬಂದಿರ್ತದೆ. ಅದ್ ಗೊತ್ತಾಗುತ್ತೆ ಮಟನ್ ಚಿಕನ್ ಲೆಗ್ ಪೀಸ್ ತರ ಏನೋ ಕೊಟ್ಟಿರ್ತಾರೆ ತಾನೆ. ಅಟ್ಲೀಸ್ಟ್ ಅವ್ ಅಣ್ಣನ್ ಕೇಳಿದ್ರೇನೆ ಹೇಳ್ತಾ ಇತ್ತು ಅನ್ಸ್ತದೆ. ಅಣ್ಣ ಈಗ ಎಲ್ಲರೂ ವಿಡಿಯೋದಲ್ಲಿ ಹೇಳಿದ್ಯಾ ಅಂತ ಅನ್ಸ. ನನಗೇನ್ ಬೈಯಲ್ಲ, ನಮ್ಮ ಅಮ್ಮ ಬೈತದೆ ಅಷ್ಟೇ. ನಮ್ಮ ಅಮ್ಮ ಬೈಸ್ಕೊತದ್ ಬಿಡಿ. ನಾನು ಇನ್ನೂ ನೀರೇ ಕುಡ್ದಿಲ್ಲ. ಬೆಳಿಗ್ಗೆ ಎದ್ದು ಫಸ್ಟು ನೀರು ಕುಡಿಬೇಕು. ನೀವೆಲ್ಲ ನೀರು ಕುಡಿದ್ರಾ? ನೀವೆಲ್ಲ ಕಾಫಿನ ಕುಡ್ದಾಕಿರ್ತೀರಾ. ನಮ್ಮ ಮನೇಲಿ ಇವಾಗ ಒಂದ್ ಸ್ವಲ್ಪ ಕೆಟ್ಟ ಅಭ್ಯಾಸ ಬೆಳೆಸ್ಕೊಬಿಟ್ಟವ್ರೆ. ಮುಂಚೆ ಎಲ್ಲ ಗ್ರೀನ್ ಟೀ ಕುಡಿತಾ ಇದ್ರು, ಇಲ್ಲಾಂದ್ರೆ ಬರೀ ಬಿಸಿನೀರು ಕುಡಿತಾ ಇದ್ರು. ಇವಾಗ ಎಲ್ರಿಗೂನುವೆ ಏನಪ್ಪ ಕಾಫಿ ಇರ್ಬೇಕು. ಎಲ್ರು ಕಾಫಿ ಇಷ್ಟಪಡ್ತವ್ರೆ ನೋಡಿ. ನಮ್ಮಮ್ಮ ಬಾಸುಮತಿ ರೈಸ್ನ ಈ ತರ ಪಲಾವ್ಗೆ ಬಿರಿಯಾನಿಗೆ ಅಂತಾನೆ ಸಪ್ರೇಟ್ ತೆಗೆದಿಟ್ಕೊಬಿಡ್ತಾರೆ. ಅಂದ್ರೆ ಇದು 2 ಗ್ಲಾಸ್, ಇದು 1 ಗ್ಲಾಸ್, ಆ ಥರ 1:2 ಇಲ್ಲ 1:1 ಬಾಸುಮತಿ ರೈಸ್ ಸಣ್ಣಕ್ಕಿ ಇದೆರಡು ಮಿಕ್ಸ್ ಮಾಡಕತ್ತಾರೆ. ಎಲ್ಲ ಕೊಂಡ್ಕೊಬರೋದು ಏನು ಮಾಡೋಕ್ಕಾಗುತ್ತೆ? ಬೆಳೆಯೋಕ್ಕಂತೂ ಆಗಲ್ಲ, ನಾವೆಲ್ಲ ಕೊಂಡ್ಕೊಬರ್ಬೇಕು. ನಾನು ಇನ್ನೂ ಎದ್ದಿದ್ದೆ ಲೇಟ್ ಆಗಿರೋದ್ರಿಂದ ಬಿಸಿನೀರೇ ಕುಡಿದಿಲ್ಲ ಇವತ್ತು. ಬಿಸಿನೀರು ಜಾಸ್ತಿ ಸುತ್ತಾದೆ. ಮುಂಚೆನೇ ನಮ್ಮ ಮನೇಲಿ ಎಲ್ಲರೂ ಬಿಸಿನೀರು ಕುಡಿದು ಡ್ರೈ ಫ್ರೂಟ್ಸ್ ತಿಂತಾ ಇದ್ವಿ. ನಾನು ಯಾವಾಗ ಹಾಸ್ಟ್ಲಿಗೆ ಹೋದೆ ಆ ಎಲ್ಲ ಅಭ್ಯಾಸನೂ ಬಿಟ್ಟಾಕ್ಬಿಟ್ಟವ್ರೆ. ಅದು ಏನು ಅಂತ ಗೊತ್ತಿಲ್ಲ ನನಗೆ. ಈಗಲೂ ಅದೆಲ್ಲ ಅಭ್ಯಾಸನೇ ಆಗಿಲ್ಲ. ನಾನು ವಿಡಿಯೋದಲ್ಲಿ ಎಲ್ರಿಗೂ ಹೇಳ್ತಾ ಇರ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ಬಿಸಿನೀರು ಕುಡೀರಿ ಅಂತ. ನಮ್ಮ ಮನೇಲಿ ಎಷ್ಟು ಜನ ಕೇಳಿದ್ರು ಅದು ಯಾರಿಗೂ ತಲೆಗೆ ಹೋಗೋದಿಲ್ಲ. ಅದೇ ಬಿಸಿನೀರು ಕುಡ್ದು ಕಾಫಿ ಕುಡಿತೀರಾ ಸರಿ, ಬಿಸಿನೀರು ಕುಡ್ದಾದ್ಮೇಲೆ ಲೀಲಾವತಿ ಒಂದು ಅರ್ಧ ಗಂಟೆ ಟೈಮ್ ಕೊಡ್ಬೇಕು. ಯಾಕಂದ್ರೆ ನಮ್ಮ ಒಳಗಿರೋ ಟಾಕ್ಸಿಕ್ ಎಲ್ಲ ಹೊರಗಡೆ ಹೋಗಕ್ಕೆ. ಇವ್ರು ಹಂಗಲ್ಲ, ಈ ಕಡೆ ಸೈಡ್ ಹಿಂಗೆ ಬಿಸಿನೀರು ಕುಡಿದ್ಬಿಟ್ಟು ಎಡಗಲ್ ಕಾಫಿ ಇರ್ತದೆ, ಬಲಗಡೆ ಬಿಸಿನೀರು ಇರ್ತದೆ, ಕುಡಿದ್ಬಿಟ್ಟು ಮತ್ತೆ ಕಾಫಿ ಕುಡಿತಾರೆ ಒಂದೇ ಸಲಿಗೆ. ಬಟ್ ನಾನು ಬೆಳಗ್ಗೆ ಹೊತ್ತಿ ಕಾಫಿ ಟೀ ಕುಡಿಯೋದು ಅಂದ್ರೆ ಆಗೋದಿಲ್ಲ ಮಾತ್ರ. ನನಗೆ ಕಾಫಿ ಟೀ ಅಂದ್ರೇ ಆಗಲ್ಲ. ಅದೇನು ಗೊತ್ತಿಲ್ಲ. ಯಾಕಂದರೆ ನಮ್ಮ ಪಿ ಜಿಲಿ ಯಾರು ನೋಡ್ರೆ ಏನಂತಾರ ಗೊತ್ತಿಲ್ಲ. ನಮ್ಮ ಪಿ ಜಿಲಿ ಕಾಫಿ ಟೀ ಚೆನ್ನಾಗಿ ಮಾಡ್ತಾ ಇರಲಿಲ್ಲ. ಜಾಸ್ತಿ ನೀರಂಗಿರ್ತಿತ್ತು. ಅದಕ್ಕೋಸ್ಕರ ಅದನ್ನೆಲ್ಲ ಬಿಟ್ಟಾಕ್ಬಿಟ್ಟು ತುಂಬ ವರ್ಷ ಆಗೋಯ್ತು. ನೀರು ಕುಡಿಯೋದು ಅಭ್ಯಾಸ ಮಾಡ್ಕೊಬಿಟ್ವಿ ಎಲ್ಲರೂ. ನಮ್ಮ ಮನೇಲಿ ಎಲ್ಲ ಫಾಲೋ ಮಾಡೋದೆಲ್ಲ ಕಮ್ಮಿ ಮಾಡಿಬಿಟ್ಟಿದ್ದಾರೆ ನಾನು ಹೋದ್ಮೇಲೆ. ನೋಡೋಣ ಮುಂದೆ ಅಂತವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸುಮಾರು ವರ್ಷದಿಂದ ಹಂಗೆ ಮಾಡ್ಕೊಬಂದ್ಬಿಟ್ಟವ್ರೆ. ನಾನು ನೀರೇ ಕುಡ್ತಿರಲಿಲ್ಲ, ಇವಾಗ ಕುಡಿತಾ ಇದ್ದೀನಿ. ಫೈನಲಿ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ. ಹೊಗೆನೇ ತುಂಬ್ಕೊಬಿಡ್ತಮ್ಮ ಕ್ಯಾಮ್ರಾ ತುಂಬ. ಹೊಗೆನೇ ತುಂಬ್ಕೊಬಿಡ್ತು ಕ್ಯಾಮ್ರಾ ತುಂಬ. ಫುಲ್ಲು ಬಿಸಿ ಬಿಸಿಯಾಗಿದೆ. ಇವಾಗಂತೂ ವೆದರು ಫುಲ್ಲು ಕೋಲ್ಡ್ ಇರೋದಕ್ಕೂ ಅದಕ್ಕೂ ಈ ಥರ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಬಿರಿಯಾನಿ ಅಂದರೆ ಅದೊಂಥರ ಎಮೋಷನ್. ನಮ್ಮ ಅಪ್ಪನೂ ಮುಂಚೆ ಜಾಸ್ತಿ ಇಷ್ಟಪಡ್ತಿದ್ರು. ಬಟ್ ಶುಗರ್ ಬಂದಮೇಲೆ ಬಿಟ್ಬಿಟ್ರು. ಅವರು ಇಷ್ಟಪಡಲ್ಲ. ಅಂದರೆ ತಿಂತಾರೆ 1 ಟೈಮ್ ಅಷ್ಟೇ. ಅವಾಗೆಲ್ಲ 2 ಟೈಮ್ 3 ಟೈಮ್ ಕೊಟ್ಟರು ತಿಂತಾಯಿದ್ರು. ನೋಡಿ ನಮ್ಮಮ್ಮ ಎಲ್ಲ ಕೊನೆಗೆ ಫೈನಲ್ ಆಗಿ ಒಂದು ಮಿಕ್ಸಿಂಗ್ ಕೊಡ್ತಿದ್ದಾರೆ. ಎಲ್ರಿಗೂ ಅಷ್ಟೇ ಅಲ್ವಾ, ಬಿರಿಯಾನಿ ಅಂದರೆ ಅದೊಂಥರ ಎಮೋಷನ್. ಎಷ್ಟು ಸಲ ತಿಂದರೂ ತಿನ್ನಬೇಕು ಅನ್ಸೋ ಫುಡ್ ಯಾವುದು ಅಂದರೆ ಎಲ್ಲರೂ ಬಿರಿಯಾನಿ ಅಂತಲೇ ಅನ್ನೋದು. ನಾನ್ ವೆಜ್ ಅವರು. ವೆಜ್ ಅವರು ಏನು ತಿಂತಾರೆ? ಪಲಾವ್ ತಿಂತಾರೆ ಅನಿಸ್ತದೆ. ನನ್ನ ಫ್ರೆಂಡ್ಸಲ್ಲಿ ಆಲ್ಮೋಸ್ಟ್ ಪಲಾವ್ ಇಷ್ಟಪಡ್ತಿದ್ರು. ವೆಜ್ ಅವ್ರು ಇದ್ರಲ್ಲ ನನ್ನ ಫ್ರೆಂಡ್ಸು, ಅವರೆಲ್ಲರೂ ಜಾಸ್ತಿ ಪಲಾವ್ ಇಷ್ಟಪಡ್ತಾಯಿದ್ರು. ಹಾಕಿ ಲೀಲಾವತಿ ಪೀಸ್ ಬೇಡ ನನಗೆ. ಪೀಸ್ ನಂಗೆ ಇಷ್ಟ ಇಲ್ಲ. ಥ್ಯಾಂಕ್ ಯು. ನನಗೆ ಇದ್ರ ಜೊತೆಗೆ ಮೊಸರು ಇರಲೇಬೇಕು. ಮೊಸರು ಬಜ್ಜಿನೇ ಬೇಕು ಅಂತೇನಲ್ಲ, ಒಟ್ಟಿನಲ್ಲಿ ಮೊಸರು. ಪಲಾವ್ಗಾದರೂ ಸರಿ, ಇದಕ್ಕಾದ್ರೂ ಸರಿ ಮೊಸರು ಇರ್ಬೇಕು. ಬಟ್ ನಮ್ಮ ಮನೇಲಿ ಯಾರೂ ಮೊಸರು ಅಷ್ಟು ಇಷ್ಟಪಡಲ್ಲ. ನನಗೆ ಸರಿ, ನನಗೆ ಮೊಸರು ಅಂದರೆ ಇಷ್ಟ. ಈ ಪಲಾವ್ ಜೊತೆಗೆ, ಇದ್ರ ಜೊತೆಗೆ ಉಪ್ಪಿಟ್ಟು ಜೊತೆಗೂ ಮೊಸರು ಹಾಕಿ ತಿಂತೀನಿ, ಚೆನ್ನಾಗಿರ್ತದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಬಿಸಿ ಬಿಸಿಯಾಗಿದೆ. ಟೈಮ್ ಇವಾಗಲೇ 10:20 ನಮ್ಮಲ್ಲಿ 5 ನಿಮಿಷ ಸ್ವಲ್ಪ ಮುಂದೆ ಜಾಸ್ತಿ. ನನ್ನ ತಮ್ಮ ಬೇಗ ಎದ್ದೋಗ್ಲಿ ಅಂತ 5 ನಿಮಿಷ ಮುಂದಕ್ಕೆ ನಿಲ್ಸವ್ರೆ. ಅವನೇನೇ ಆದರೆ ಎದ್ದೋಗೋ ಟೈಮ್ಸ್ಗೆ ಎದ್ದೋಗೋದು ಬೇಕ್ರಿಗೆ. ಅದೇ ಕಾರಣಕ್ಕೂ ಬೇಗ ಅಂತೂ ಎದ್ದೋಗಲ್ಲ. ಸುಮ್ಮನೆ ನಮ್ಮ ಗಡಿಯಾರ ಮುಂದೆ ಓಡ್ತಾ ಇರೋದಷ್ಟೇ ಬೇಗ ಅಂತ. ಅಮ್ಮ ಅಲ್ಲಿ ಇದು ಕಾಲಿಲ್ವಾ? ಕಾಲು ಹಾಕ ಬನ್ನಿ ತೆಟ್ಟೆಗೆ. ನನಗೆ ಈ ಚಿಕನಲ್ಲಿ ತಲೆ, ಕಾಲು, ರೆಕ್ಕೆ ಇವೆಲ್ಲ ಇಷ್ಟ. ನಮ್ಮ ಮದುವೆ ಆಗೋದ್ಮೇಲೆ ಏನಾಗೋಯ್ತು ಅಂದರೆ, ನಮ್ಮ ಹಸ್ಬೆಂಡ್ ಮನೇಲಿ
ಈ ಕಾಲು ರೆಕ್ಕೆ ಪುಕ್ಕ ಇದನ್ನೆಲ್ಲ ಎಸಿಸ್ಬಿಟ್ಟು ಬರ್ತಿದ್ರಂತೆ ಬೇಡ ಅಂತ ಅಂದ್ಬಿಟ್ಟು ಈಗ ನಾನು ಬಂದ್ಮೇಲೆ ಹಾಕಿಸ್ಕೊಬತ್ತವ್ರೆ ಅವ್ರೂ. ನಾವು ಏನ ಬೇಡ ಅಂತ ವೇಸ್ಟೇಜ್ ಅಂತ ಎಸಿತಿದ್ವೋ ಅದು ನೀವು ತಿನ್ನೋರೊಬ್ರು ನಮ್ಮ ಮನೆಗೆ ಬಂದವ್ರೆ ಅಂದ್ಬಿಟ್ಟು ಹಾಕಿಸ್ಕೊಬತ್ತಾ ಇರ್ತಾರೆ, ನಗಾಡ್ತಿರ್ತಾರೆ. ಬಟ್ ನಮ್ಮ ಮನೇಲಿ ನನಗೆ ಅದು ಜಾಸ್ತಿ ಇಷ್ಟ. ತಲೆನೂ ಅಷ್ಟೇ, ನಮ್ಮ ಒಬ್ಬಿಗೆ ಸಖತ್ ಇಷ್ಟ ಆಗುತ್ತೆ ತಲೆನೂ. ನಮ್ಮದು ಕಾಲು ನಮ್ಮದು ತಿಂದ ಫಸ್ಟ್ ನೀನು ಹೆಂಗೈತೆ ಹೇಳು. ಮತ್ತೆ ನೀವು ಮಾಡಿದ್ರೆ ನೀವೇ ಹೇಳ್ಬೇಕು ಹೆಂಗೈತೆ ಅಂತ. ಮಾಡಿದ್ರಿಗೆ ಟೇಸ್ಟ್ ಗೊತ್ತಾಗಲ್ಲ, ಯಾಕಂದ್ರೆ ಸ್ಮೆಲ್ ಕುಡ್ದು 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 ಅವರಿಗೆ ಇದಾಗ್ಬಿಟ್ಟಿರ್ತದಲ್ವಾ ಅಮ್ಮ. ನನಗೂ ಅಷ್ಟೇ, ನಾನು ಮಾಡಿ ಟೇಸ್ಟ್ ನನಗೆ ಗೊತ್ತಾಗಲ್ಲ. ಸಕ್ಕತ್ತಾಗದೆ. ಅವತ್ತೇನು ಟೇಸ್ಟ್ ಮಾಡಿದ ಅದೇ ಟೇಸ್ಟಲ್ಲಿ ಐತೆ, ಚೆನ್ನಾಗೈತೆ ಮಾತ್ರ. ಹೆಂಗೈತೆ ಸರ್ ಬಿರಿಯಾನಿ? ಸೂಪರ್. ಚೆನ್ನಾಯ್ತಲ್ವಾ? ನಿನಗೆ ಬಿರಿಯಾನಿ ತಿಂತಿದ್ರೆ ಏನ್ ನೆನಪಾಯ್ತದೆ ಹೇಳು? ನಾವು ಅದೇ ಸಾವಿರವ್ರ ಮನೇಲಿ ಇದ್ವಲ್ಲ, ಬಿರಿಯಾನಿ ನೆನಪಾಯ್ತದೆ. ಲೂಸು. ಸಾವಿರವ್ರ ಮನೇಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಳಿದೆ, ಅವ್ರ ಮನೆಗೆ ಊಟಕ್ಕೆ ಹೋಗು ನೋಡೋ, ಮರ್ತ್ಕೊಂಬಿಟ್ಟಿದ್ಯಾ? ಗೊತ್ತು, ನೆನಪಾಯ್ತು. ಅವಾಗ ಎಷ್ಟೆಷ್ಟು ಬಿರಿಯಾನಿ ತಿಂತಿದ್ದೆ ಹೇಳು? ನಮ್ಗೇನು ವಾರದಲ್ಲಿ 7 ದಿನ ಡೈಲಿ ಬಿರಿಯಾನಿ ಕೊಟ್ರೆ ಬಿರಿಯಾನಿ ತಿನ್ಕೊಂಡಿರ್ತೀವಿ. ಅದನ್ನೇ ಹೇಳ್ತಾ ಇದ್ದಾರೆ ಅವರು, ಬಿರಿಯಾನಿ ಅಂದ್ರೆ ಎಮೋಷನ್ನು, ಅದು ಎಷ್ಟು ಸಲ ಕೊಟ್ಟರು ತಿಂದ್ರು ಬೇಜಾರಾಯ್ತಾರಲ್ಲ ಅಂತಂತ. ಬಿರಿಯಾನಿ ಇದ್ರೆ ಬೇರೆ ಬೇಡ. ಅಮ್ಮ ಕಬಾಬ್ ಮಧ್ಯಾಹ್ನ ಮಾಡ್ತೀನಿ ಅಂದೈತೆ. ತಿನ್ನೋಣ. ಬೇಕ್ರಿಗೆ ಬಂದಿದ್ದೆ ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತ. ನನ್ನ ತಮ್ಮ ನ್ಯೂ ಇಯರ್ಗೆ ಅಂದ್ಬಿಟ್ಟು ಒಂದು ಪಾರ್ಸಲ್ ಆರ್ಡ್ರ್ ಮಾಡಿದ್ದ, ಅಂದರೆ ಮಾಡಿಕೊಟ್ಟಿದ್ದೆ. 2 ಮನೇಲಿದ್ದಾವೆ, ಆ ಮೋಲ್ಡ್ಸ್ ಎಲ್ಲ ಬರುತ್ತಲ್ಲ ಅದೆಲ್ಲ ಮನೇಲಿದ್ದಾವೆ. ಈಗ ಇಲ್ಲಿ ಅದೇ ಎಂಥದ್ದು ಏನೇನೋ ಇದ್ರ ಥರ ಚಾಕೋ ಚಿಪ್ಸು ಅದೆಲ್ಲ ನೋಡಿ ಎಷ್ಟು ಅಪ್ಪ ಬಾಕ್ಸಲ್ಲಿ ಬಂದೈತೆ. ನನ್ನ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ದೊಡ್ಡ ಬಾಕ್ಸಲ್ಲಿ ಬರುತ್ತೆ ಅಂದ್ಕೊಂಡಿದ್ದೆ. ನೋಡೋಣ ಒಳಗಡೆ ಯಾವ ಥರ ಬಂದಿದೆ ಅಂದ್ಬಿಟ್ಟು. ಚಿಕ್ಕ ಚಿಕ್ಕ ಡಬ್ಬ ಅಮ್ಮ, ಇಲ್ಲಿ ಚಿಕ್ಕ ಡಬ್ಬ. ಅವ್ನು ನೋಡಿದ್ರೆ ಎಕ್ಸ್ಪೆಕ್ಟೇಷನ್ ಹೊರಟಾಗ್ಬಿಡ್ತಾನೆ ಇಷ್ಟೇನಾ ಅಂತ. ಅದು ಚೆನ್ನಾಗೈತೆ ಅಲ್ವಾ? ನೋಡು, ಮನೆಗಳಿಗೆ ಅಂತ ಕೊಟ್ಟವ್ರಷ್ಟೇ. ಅದೇ ಇದು ಬೇಕ್ರಿಗೆ ಸಾಕಾಗಲ್ಲ, ಮನೆಗೆ ಸಾಕಾಯ್ತದ ಅಷ್ಟೇನೇನೆ. ಒಳಗಡೆ ಎಷ್ಟು ಹಾಕೋಬಿಡೋದು. ಅಪ್ಪಾಜಿ ಅಪ್ಪಾಜಿ ಬೈಲಿ ಚಿಕ್ಕ ಚಿಕ್ಕ ಡಬ್ಬ ಇಲ್ಲಿ ನೋಡಿ, ವೈಟ್ ಚಾಕೋ ಚಿಪ್ಸ್ ಇದು. ಇವ ಆಗಲ್ಲ, ವಾಪಸ್ ಕೊಡ್ಸ. ಇದೇನೋ ಒಂಥರ ರೌಂಡ್ ತರೋದು. ಇಲ್ಲಿ ನಿನ್ ಮಗ ಬೇಕು ಅಂತ ಆರ್ಡರ್ ಮಾಡದ್ನಾ? ಟಪ್ಪ ಬಾಕ್ಸಲ್ಲಿ ಬಂದವೆ ಎಲ್ಲ ಇವು. ಅದೇ ನಾನು ಈಗ ನೋಡ್ತಾ ಇದ್ದೀನಿ ನೋಡಿ, ನೀವು ಬಂದವಿ ಸ್ಟಾರ್ಸು. ಇದು ರೇಟ್ ಏನಿಲ್ಲ, 250 ಏನೋ. ಇವೆಲ್ಲ ಯಾಕವ ಇವು? ನಾನು ತರಿಸ್ತೀನಿ ಅಂದ ಅಪ್ಪಾಜಿ ಅಲ್ಗೂ ಹೇಳ್ತಿದೆ ಅಂದ್ಬಿಟ್ಟು. ಆದ್ರೆ ಎಲ್ಲ ಬರೀ ನಾನು 100 ಇದು ಅಂತಂದ್ರು ಅಪ್ಪ. ಯಾಕೆ ಇದು ತರಿಸ್ತೀನಿ ನೋಡಿ, ಎಲ್ಲ ಒಂದೇ ಕೇಕಿ ಖಾಲಿ ಆಗೋಯ್ತಿದೆ ಇದು. ಅವ ಕೊಡು, ಅವನೇ ತರ್ಸ್ಕೊಂಡಿರೋ, ನಾನೇನು ಮಾಡಕ್ಕಾಗಲ್ಲ ಈಗ. ಅರೆ ಇದು ಚೆನ್ನಾಗೈತೆ. ಅಲ್ಲಿ ಹೊಸದಾಗಿ ನಾವು ಬೇಕ್ರಿಗೆ ಎಂಟ್ರಿ ಆಗೋದು ನಮ್ಮ ಅಣ್ಣ. ನಾನೇ ಚಿಕ್ಕ ವಯಸ್ಸಲ್ಲಿ ನಮ್ನೆಲ್ಲ ಎತ್ತಿ ಆಟಾಡ್ಸಿದ್ರಂತೆ. ಆಮೇಲೆ ಇವಾಗ ಈಗ 1-2 ವರ್ಷದಿಂದ ನೋಡ್ತಿದ್ದೀನಿ, ಚಿಕ್ಕ ವಯಸ್ಸಲ್ಲಿ ನೋಡಿದ್ಬಿಟ್ರೆ. ಈಗ ನಮ್ಮ ಬೇಕ್ರಿಗೆ ಬಂದವ್ರೆ. ಇದೆಲ್ಲ ನಿಮ್ಮ ಮಗಂದು ಗಿಫ್ಟ್ ಕೊಡು, ಅವನಿಗೆ ನೋಡಿದ್ರೆ ಇಷ್ಟೇ ಅಗಳನ ಇಷ್ಟೇ ಉದ್ದನ ಅಂತಾನೆ. ಬೇಕ್ರಿಲಿ ಅಲ್ಲಿ ಬಂದಿದ್ದ ಪಾರ್ಸಲ್ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಇಲ್ಲೊಂದೆರಡು ಮತ್ತೆ ಬೇಕ್ರಿಗೆ ಬೇಕು ಅಂತ ತರಿಸ್ಕೊಂಡಿರೋದಂದರೆ ಮೋಲ್ಡ್ಸ್ ಎಲ್ಲ ಬರುತ್ತಲ್ಲ, ಆ ಥರದ್ದು ಈಸಿ ಆಗಲಿ ಅಂತ ತರಿಸ್ಕೊಂಡ. ಇದನ್ನಿನ್ನೂ ಓಪನ್ ಮಾಡಿಲ್ಲ, ಅವನಿನ್ನೂ ಮಲಗೋನೆ. ಎದ್ಮೇಲೆ ಹೇಳ್ಬೇಕು ಅವನಿಗೆ, ನೋಡಿ ರಿಟರ್ನ್ ಹಾಕತ್ತೀಯೋ ಕಳ್ತೀಯೋ ಅಂತಂದ್ಬಿಟ್ಟು. ಇದು ನೋಡಿ ಈ ಥರ ಬಂದಿದೆ ಮೋಲ್ಡು. ಇದು ಯಾವ ಡಿಸೈನ್ ಅಂತಲೇ ಗೊತ್ತಾಯ್ತಾ ಇಲ್ಲ. ಅದೇ ಇಲ್ಲಿ ಈ ಹುಡುಗಿದು ಬರುತ್ತಲ್ಲ ಆ ಥರದ್ದು ಒಂದು ಇದೇನೋ, ಇದು ಟ್ರಯಾಂಗಲ್ ಶೇಪ್ ಥರ ಇದೆ. ಇದು ನಂಗೆ ಇಷ್ಟ ಆಗಿದೆ. ಇದು ಹಾರ್ಟ್ ಶೇಪ್, ಡಬಲ್ ಹಾರ್ಟ್ ಶೇಪ್ ಥರ ಬರುತ್ತಿದ್ದು. ಮತ್ತು ಇದು ಬಂದು ಈ ಹಾಫ್ ಫ್ಲವರ್ ಡಿಸೈನ್ ಬರುತ್ತಲ್ಲ ಆ ಥರ ಒಂದು ಬಂದಿದೆ. ಇದು ಆ್ಯಕ್ಚುಲಿ ಇದ್ರ ಥರ ಬರುತ್ತೇನೋ ಅಂದರೆ ಮುಂಚೆ ಒಂದು ಆರ್ಡ್ರ್ ಮಾಡಿದ್ದು, ಆ ಥರ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿ ಬಂದೈತೆ. ಯಾವುದೋ ಒಂದು 2 ಪ್ಯಾಕೇಜಲ್ಲೇ ಬಂದ್ಬಿಟ್ಟೈತೆ, ಯಾವುದು ಅಂತ ಗೊತ್ತಿಲ್ಲ. ನೋಡಬೇಕಂದ್ರೆ ಒಂದೇ ಕಂಪ್ನಿಲಿ ಮಾಡಿದ್ರೆ ಅದು 2ರಲ್ಲೂ ಬರುತ್ತಲ್ಲ ಅದು. ನಿಜ ಅಲ್ಲಿ ಬೇಕ್ರಿ ಬಂದಿರೋದು ನೋಡಿ ಇವನು ಒಪ್ಕೊಳ್ಳಲ್ಲ, ಯಾಕಂದರೆ ಅದೆಲ್ಲ ಒಂದು ಕೇಕ್ ಇವು ಆಗಲ್ಲ, ಸುಮ್ಮನೆ ವೇಸ್ಟ್ ಅದು. ಇದನ್ಸುತ್ತೆ ಸ್ವಲ್ಪ ದೊಡ್ಡದು ಬಂದೈತಿ. ಇನ್ನೂ ಹಳೇದು ಕೊಟ್ಟು ಕಳಿಸಿರೋ ಥರ ಐತೆ. ಇದು ಒಳ್ಳೆ ವಾಶ್ ಮಾಡ್ಕೋಬೇಕು. ನಮ್ಮ ಬಾಯಿಲಿ ನೋಡೆಲ್ಲ ಫುಲ್ ಡಸ್ಟ್ ಹಿಡ್ದಿರೋದು ಕೊಟ್ಟವ್ರೆ.
ನೋಡು. ವಾಶ್ ಮಾಡ್ಬೇಕು ಇದನ್ನ. ಹ್ಮ್ ಬಟ್ ಚೆನ್ನಾಗೈತೆ, ಡಿಸೈನ್ ಚೆನ್ನಾಗಿ ಬರ್ತದೆ. ಅದೇ ಜಾಸ್ತಿ ಗಾರ್ನಿಶ್ ಇರ್ತಾರಲ್ಲ. ಅದೇ ಗಾರ್ನಿಶ್ ಥರ ಮಾಡೋಕೆ ಅದು ಟೈಮ್ ಆಗಲ್ವಲ್ಲ. ಇದು ಸುಮ್ಮನೆ ಹಾಕ್ಬಿಟ್ರೆ ಎತ್ಬಿಟ್ರೆ ಅದೇ ಗಾರ್ನಿಶ್ ಥರ ಆಯ್ತದೆ. ಹಿಂಗೆ ಹಾಕೋದು, ಹಿಂಗೂ ಹಾಕ್ಬೋದು, ಹಿಂಗೂ ಹಾಕ್ಬೋದು. ಹಿಂಗೆ ಹಾಕಿ ಕೂರಲ್ಲ. ಹಿಂಗೆ ಅಲ್ಲೋ ಇದಿಲ್ಲಿ ನೋಡಿ, ಇದು ಮಾರ್ಕು. ಇದು ಹಿಂಗೆ ಬರಲ್ಲ, ಹಿಂಗೆ ಬರೋದು ಸ್ಟಿಕ್ಕು ಸಿಕ್ಸಕ್ಕೆ ಇದೆ. ಇದು ಸ್ವಲ್ಪ ತೆಳು ಬರಬೇಕು, ಜಾಸ್ತಿ ಇದಕ್ಕೆ ಚಾಕ್ಲೇಟ್ ಹೊಂಟೋದ್ರೆ ಚೆನ್ನಾಗಿರಲ್ಲ. ಹಿಂಗೆ ಹಾಕೋದು. ಇದು ಮೋಲ್ಡು ಈ ಥರ. ಅವನು ಮಲಗವನೆ ಎದ ಮೇಲೆ ತೋರಿಸ್ಬೇಕು ಅವನಿಗೆ. ನೋಡಿ ಈ ಥರ ಬಂದಿದೆ, ಏನು ಮಾಡ್ತೀಯಾ ಏನು ಅಂದ್ಬಿಟ್ಟು. ಇದೊಂದು ಸಪ್ರೇಟ್ ಬುಕ್ ಮಾಡಿದ್ದು, ಅದನ್ನ ಇದ್ರ ಜೊತೆಗೆ ಹಾಕೊಡ್ಸೋ. ಇಡ್ಲಿ ಅಮ್ಮ ಇದು. ನಮ್ಮಮ್ಮ ಕಬಾಬ್ ಹಾಕ್ತೀನಿ ಅಂದ್ಬಿಟ್ಟು ಕಬಾಬ್ ತೋರಿಸ್ತಾ ಇತ್ತು ಇವಾಗ. ಅದೇ ಎಂಗೇಜ್ಮೆಂಟ್ಗೆಲ್ಲ ಇದು ಮಾಡ್ತಾರಲ್ಲ ಆ ಥರ ಚಾಕ್ಲೇಟ್ ಹಾಕ್ಬಿಟ್ಟು ಜಸ್ಟ್ ಎತ್ತದಷ್ಟೇನೆ. ಮಾಡ್ತಿರೋ ಬಿಡ್ತೋರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇದೆಲ್ಲ ಇಟ್ಕೊಂಡಿರ್ತಾರೆ. ಆ್ಯಕ್ಚುಲಿ ಇರಬೇಕು, ಒಂದು ಬೇಕ್ರಿ ಅಂದಮೇಲೆ ಎಲ್ಲ ಥರ ಇರಬೇಕು. ಯಾಕಂದರೆ ಯಾವಾಗ ಯಾರು ಯಾವ ಥರ ಕೇಕ್ ಹೇಳ್ತಾರೆ ಗೊತ್ತಾಗಲ್ವಲ್ಲ, ಅದಕ್ಕೆ. ಫೈನಲಿ ನಮ್ಮಮ್ಮ ಬೇಕ್ರಿಯಿಂದ ಬಂದರು. ಈಗ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಕೆ ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ನ ತೆಗೆದು ಇಟ್ಕೊಂಡವ್ರೆ. ಏನೇನು ಹಾಕ್ತಿದ್ಯಮ್ಮ? ಬಾದಾಮಿ, ಗೋಡಂಬಿ, ಇದೇನಿದು ಹಿಂಗದಲ್ಲ, ಬ್ಲ್ಯಾಕ್ ಖಜೂರ, ಇದು ವಾಲ್ನಟ್ಟು, ಪಿಸ್ತಾ, ಇದು 3 ಥರ ಕುಂಬಳಕಾಯಿ ಬೀಜ, ಸೋರೆಕಾಯಿ, ಇದು ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ, 3 ಥರ ಬೀಜಗಳು. ಮತ್ತು ಅದ್ರ ಜೊತೆಗೆ ಸ್ವಲ್ಪ ಇದು ಅಂಜೂರ ತಿಂದರೆ ಬ್ಲಡ್ಡು ಜಾಸ್ತಿ ಆಗುತ್ತೆ. ಅದರಲ್ಲಿ ಹೆಣ್ಮಕ್ಳುಗಳೆಲ್ಲ ಜಾಸ್ತಿ ತಿನ್ನಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆವಾಗಲೇ ಮಾಡಬೇಕು ಅಂತ ಅಂದ್ಕೊಂಡು ಬಂದ ತಕ್ಷಣ ನಮ್ಮ ಅಮ್ಮನ ಸುಸ್ತಾಗಿರ್ತದಲ್ವ, ಅದಕ್ಕೆ ನಮ್ಮ ಅಮ್ಮನ ಸ್ವಲ್ಪ ಹೊತ್ತು ಮಲಗಿತ್ತು, ನಾನು ಸ್ವಲ್ಪ ಹೊತ್ತು ಮಲಗಿದೆ. ಇವಾಗ ಇಬ್ಬರು ಎದ್ಬಿಟ್ಟು ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾಯಿದ್ದೀವಿ. ಈಗ ಫಸ್ಟು ಒಂದು ತವನ ಬಿಸಿಗೆ ಇಟ್ಕೊಂಡಿದ್ದಾರೆ ನಮ್ಮಮ್ಮವರು. ನೆಕ್ಸ್ಟು ಏನು ಹಾಕ್ತಿರಲಿಲ್ಲ ಲೀಲಾವತಿ ಅವರೇ? ಇದೆಲ್ಲ ಡ್ರೈ ಆಗಿ ಉರಿಬೇಕಾ ಹೆಂಗೆ? ಎಷ್ಟು ಥರ ಫ್ರೂಟ್ ಆಯಿತು? 1 2 3 4 5 6 7 ಥರ ಫ್ರೂಟ್ಸ್ ಇದೆ, ಡ್ರೈ ಫ್ರೂಟ್ಸು. ಇದು ಸ್ಪೆಷಲ್ ಆಗಿ ಇದಕ್ಕೆ ಸ್ವಲ್ಪ ಕೇಸರಿ ದಳ ಆ್ಯಡ್ ಮಾಡ್ತೀನಿ ಅಂತ ಮಾಡ್ತೈತೆ ನಮ್ಮಮ್ಮ. ಒಳ್ಳೇದು ಕೇಸರಿ ಯಾರು ತಿಂದರೂ ಒಳ್ಳೇದೇನಲ್ಲ ಕೇಸರಿ. ಸ್ಕಿನ್ಗೆ ಇರ್ಬೋದು, ಹೇರ್ಗಿರ್ಬೋದು, ಎಲ್ಲದಕ್ಕೂ ಒಳ್ಳೇದು ಕೇಸರಿ ಮಾತ್ರ. ಫಸ್ಟ್ ಇವಾಗ ಏನು ಹಾಕತ್ತಿದ್ದೀರಾ? ಏನು ಕಾಣಿಸ್ತಾ ಇದೆ? ಗೋಡಂಬಿ ಕಾಣಿಸ್ತಿದೆ. ನನಗೆ ಆಗದೆ ಇರುವಂಥ ಪದಾರ್ಥ ಡ್ರೈ ಫ್ರೂಟ್ಸಲ್ಲಿ ಅಂದರೆ ಗೋಡಂಬಿ. ನನ್ನ ತಮ್ಮಂಗೆ ಅಚ್ಚುಮೆಚ್ಚಿನ ಡ್ರೈ ಫ್ರೂಟ್ ಅಂದರೆ ಗೋಡಂಬಿ. ನನಗೆ ಒಂದು ಅದ್ರ ಟೇಸ್ಟ್ ಅಂದ್ರೇ ಆಗಲ್ಲ ನನಗೆ. ಗೋಡಂಬಿ ಇದ್ರೆ ಬಾಕ್ಸಲ್ಲೇ ಬಿಟ್ಟಿರಲ್ಲ, ಕಾಣಂಗೆ ಇಟ್ಬಿಟ್ರೆ ಅಂತೂ ಖಾಲಿನೇ ಆಗೋಗಿ. ಎಷ್ಟೊಂದು ಸಲ ಬೈಸ್ಕೊಂಡಿದ್ದಾನೆ ನಮ್ಮ ಕಲ್, ಅಷ್ಟೊಂದು ಗೋಡಂಬಿ ಎಲ್ಲ ತಿನ್ಬೇಡ ನೀನು, ಒಳ್ಳೇದಲ್ಲ ಅಂತ. ಅವ್ನು ಬೇಕ್ರಿಲ್ಲೂ ಈ ಕೇಕಿಗೆಲ್ಲ ಗೋಡಂಬಿ ಹಾಕ್ತೀವಲ್ಲ, ಅಲ್ಲೂ ಬಿಡಲ್ಲ. ಕೇಕಿಗೆ ಹಾಕಕ್ಕೆ ಹೋದಾಗ್ಲೂ ಅಲ್ಲೂ ಒಂದು ಇಡೀ ತಿನ್ಕೊಂಡಿರ್ತಾನೆ. ಅವರಿಗೆ ಸ್ವಲ್ಪ ಗೋಡಂಬಿ ಅಂದರೆ ಜಾಸ್ತಿ ಇಷ್ಟ. ಎಷ್ಟೆಷ್ಟು ಫ್ರೈ ಮಾಡ್ಕೋಬೇಕು ನೀವು? ನಮಗೆ ಎಷ್ಟೆಷ್ಟು ಬೇಕು ಅಷ್ಟು. ಅಂದರೆ ಒಂದು ಮೀಡಿಯಮ್ ಇದರಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆಯದು. ಫ್ರೈ ಆಗ್ತಾ ಇದೆ, ಫ್ರೈ ಆಗ್ತಿದೆ. ನಿದ್ಗಣ್ಣಲ್ಲಿ ಎದ್ಬಿಟ್ರೆ ಮುಸ್ಸಂಜಲ್ಲಿ ಮತ್ತೆ ನಿದ್ದೆ ಬಂದೇ ಇರ್ತದೆ ಅಲ್ವೇನಮ್ಮ? ನಿದ್ಗಣ್ಣು ಬೆಳಗಾನ ಮರಿಕೊಂಡು ಎದರಳೆ ಬೇಡ ಹಾಗಾದ್ರೆ. ಅಲ್ಲ, ಮಲಗದೆ ಅಪರೂಪ ಅಲ್ವಾ, ಅದಕ್ಕೆ ಡೈಲಿ ಮನಬಾರ್ದು. ನಮ್ಮಮ್ಮ ಇಲ್ಲಿ ಅಡುಗೆ ಮಾಡ್ತಾಯಿದ್ರೆ ನಾನು ಆರಾಮಾಗಿ ಇಲ್ಲಿ ಕೂತಿರ್ತೀನಿ. ಮಹಾರಾಣಿ. ನಮ್ಮಮ್ಮ ಮಹಾರಾಣಿ, ನಾ ರಾಣಿ. ಯುವರಾಣಿ. ಯುವರಾಣಿ. ನಮ್ಮಮ್ಮ ಮಹಾರಾಣಿ. ಮಹಾರಾಣಿರು ಯುವರಾಣಿ ಏನು ಕೇಳಿದ್ರು ಕೊಡಬೇಕು ಗೊತ್ತಾ? ಏನು ಕೊಟ್ಟಾರ? ಏನು ಕೇಳಿದ್ರು ಕೊಡಬೇಕು. ಅದೇ ಏನು ಬೇಕು? ಏನು ಬಿಡ, ಸದ್ಯಕ್ಕೆ ಇಷ್ಟೆಲ್ಲ ಕೊಡ್ತಿದ್ರಲ್ಲ ಸಾಕದೆ. ಆಗಿಲ್ವಾ ಇನ್ನೂ? ಚೆನ್ನಾಗಿ ಫ್ರೈ ಆದ್ರೆ ನೀನು ತಿಂತೀಯ, ಕಮ್ಮಗಾಯ್ತದಲ್ಲ. ಅಂದರೆ ಈ ಡ್ರೈ ಫ್ರೂಟ್ಸು ಒಂದ್ಸಲ ಏನು ಮಾಡ್ತಿದ್ವಿ ಅಂದರೆ ಜಾಸ್ತಿ ಮಾಡ್ಕೊಬಿಟ್ಟಿದ್ವಿ. ಆಮೇಲೆ ಇದಕ್ಕೆ ನಾನು ಮೇಯ್ನಾಗಿ ಕೊಬ್ಬರಿ ಹಾಕ್ಸ್ತಾ ಇಲ್ಲ. ಈ ಕೊಬ್ಬರಿ ತುರಿ ಹಾಕ್ಸಿದ್ರೆ ಏನು ಗೊತ್ತಾ, ಸ್ವಲ್ಪ ಚಿಂಗ್ ಥರ ಏನೋ ಒಂಥರ ಅನ್ಸುತ್ತೆ. ಕೊಬ್ಬರಿ, ಎಳ್ಳು, ಕಡಲೆ ಬೀಜ ಏನೂ ಆಗ್ತಿಲ್ಲ. ಈಗ ಮತ್ತೆ ನನಗೆ ಎಸ್ಪೆಷಲಿ ಈ ಕೊಬ್ಬರಿ ಇಷ್ಟ ಆಗಲ್ಲ. ಚೆನ್ನಾಗಿರ್ತದೆ. ಮಕ್ಳು ತಿನ್ನ ಅಂದರೆ ಸ್ವಲ್ಪ ಮಾಡ್ಕೋಬೇಕು. ಕೊಬ್ಬರಿ ಹಾಕಿ ಮಾಡ್ತೀವಿ ಅಂತಂದರೆ ಇದನ್ನು ಅಷ್ಟೇನೆ ಒಂದು 10 ಉಂಡೆ ಮಾಡೋ ಸಾಕು ಅಂತಾನೆ ನಾನು ಇದು ಮಾಡ್ತಿರೋದು. ಅಂದರೆ ಖಾಲಿ ಆದಾಗ ಫ್ರೆಶ್ ಆಗಿ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು. ಆ ಕೊಬ್ಬರಿ ತುರಿ ಅದು ಹಾಕಿದ್ರೆ ಹಂಗಾಗಲ್ಲ, ಸ್ವಲ್ಪ ಅದು
ಏನು ಚಿಂಗ್ ಅಂತ ಏನಂತಾರಮ್ಮ, ಚುಂಗ್ ಥರ ಆಗುತ್ತೆ. ಅದು ಒಂಥರ ಹುಳಿ ಥರ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಬರೀ ಫುಲ್ ಕಂಪ್ಲೀಟ್ ಬರೀ ಡ್ರೈ ಫ್ರೂಟ್ಸ್ ಮಾತ್ರ ಹಾಕ್ಬಿಟ್ಟು ಮಾಡಲಿ ಅಂತ ಅಂದ್ಬಿಟ್ಟು. ಇವಾಗ ಗೋಡಂಬಿ ಫ್ರೈ ಆಗಿದೆ. ಸಕಾ ಅದನ್ನೆಲ್ಲ ಒಂದು ವ್ಯೂಕ್ ಹಾಕತ್ತಿದ್ದಾರೆ. ನೆಕ್ಸ್ಟು ಬಾದಾಮಿ. ಇದು ಶಾಪ್ ನೇಮ್ ನೋಡಿ ಇಲ್ಲಿ. ನೆಕ್ಸ್ಟ್ ಅದ್ರಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಷ್ಟಮ್ಮ ಇದ್ರ ಬಗ್ಗೆ ಏನೋ ಹೇಳ್ತಿದ್ದಲ್ಲ, ನಮ್ಮಮ್ಮ ಇದನ್ನ ಯೂಟ್ಯೂಬಲ್ಲಿ ನೋಡಿತ್ತಂತೆ. ಒಬ್ರು ಯೂಟ್ಯೂಬರು ಹೇಳಿದ್ರಂತೆ ಈ ಶಾಪ್ ನೇಮ್ ಬಗ್ಗೆ. ಎಷ್ಟು ಉದಯಪುರದ ಹತ್ರ ಇರೋದು. ಅಂದ್ರೆ ನಾವು ಹಾಸನ್ಗೆ ಹೋಗ್ತೀವಲ್ಲ, ಹಾಸನ್ಗೆ ಹೋಗೋ ರೋಟಲ್ಲಿ ಉದಯಪುರ ಅಂತ ಸಿಗುತ್ತೆ. ಉದಯಪುರದಲ್ಲಿ ಏನ್ ಹೇಳೋದೇನೋ ಅವತ್ತೇನೇ ಹೇಳ್ತಿದ್ದಲ್ಲ, ಅದು 30 ತರ ಖಜೂರ ಐತಂತೆ. ಖಜೂರ ಐತಂತೆಲ್ಲ ಅಲ್ಲೋಗಿ ನೋಡಿದ್ವಲ್ಲ. ಅಲ್ಲ, ಒಟ್ಟಿಗೆ 30 ತರ ಐತೆ. ಇದು ಎಲ್ಲಾ ತರ ಖಜೂರನು ಅಲ್ಲಿ ಸಿಗುತ್ತೆ. ಇದೊಂದೇ ತರ ಅಂತಲ್ಲ, ಯಾವ್ದಾವ್ದಕ್ಕೆ ಯಾವ್ದಾವ್ದು ಒಳ್ಳೇದು ಅವರೇ ಹೇಳ್ತಾರೆ ಆಪ್ಷನ್ಸ್. ಇದು ಮಾತ್ರ ಸಖತ್ತಾಗೈತೆ ಇದು. ಆಮೇಲೆ ಜಾಸ್ತಿ ಏನ್ ರೇಟ್ ಜಾಸ್ತಿ ಅಂತಾನು ಏನ್ ಅನಿಸ್ಲಿಲ್ಲ. ಇತ್ತು ಕಮ್ಮಿದು ಐತೆ, ಜಾಸ್ತಿದು ಐತೆ. ಅವ್ರನ್ನೆಲ್ಲ ಕೇಳಿದೆ ನಾನು. ಅವ್ರದ್ದೆಲ್ಲ ಫಾರಿನ್ ಇಂದ ಇಂಪೋರ್ಟ್ ಆಗಿರೋದಂತೆ ಇದೆಲ್ಲ. ಖಜೂರಗಳು ಎಷ್ಟು ವೆರೈಟೀಸ್ ಇದೆ ಅಂದ್ರೆ ನಿಜವಾಗ್ಲೂ ನನಗೆ ಒಂಥರ ಶಾಕು. ಇಷ್ಟೊಂದು ಖಜೂರ ಇದೆಯಾ ಅಂತ ಅಂದ್ಬಿಟ್ಟು ಒಂದಕ್ಕೊಂದು ಇಷ್ಟಿಷ್ಟಲ್ಲಿ ಡಿಫ್ರೆನ್ಸ್ ಐತೆ ಅಲ್ಲಿ. ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಇದ್ಯಾವ್ದಕ್ಕೆ ಒಳ್ಳೇದು. ಅಮೌಂಟ್ ಏನು ತುಂಬಾ ಎಕ್ಸ್ಪೆನ್ಸಿವ್ ಅಂತ ಏನಿಲ್ಲ ಅಲ್ಲಿ. ನಾರ್ಮಲ್ ರೇಟ್ ಎಲ್ಲ ಕಡೆ ಏನ್ ಡ್ರೈ ಫ್ರೂಟ್ಸ್ ಇರುತ್ತೆ ಅದೇ ರೀತಿ ಇರುತ್ತೆ. ಹಾಗೆ ಇಂಪೋರ್ಟ್ ಆಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದೇನೇನು ಅಂತಾನು ಹೇಳ್ತಾರೆ. ಚೆನ್ನಾಗಿತ್ತು ಮಾತ್ರ. ಅಂಗಡಿ ಮಾತ್ರ ಸಕ್ಕದಾಗಿ ಮಾಡೋರೆ. ನೆಕ್ಸ್ಟ್ ಟೈಮ್ ಈ ಕಡೆ ನೋಡ್ಬೇಕಾದ್ರೆ ಒಂದ್ಸಲ ಅವನವರು ಅಲ್ಲಿಂದಾನೆ ಬರ್ಬೇಕಾದ್ರೆ ಎಲ್ಲ ಸ್ವಲ್ಪ ತರಬೇಕು ಅಂತ ಅನ್ಕೊಂಡು ಇನ್ನೊಂದ್ಸಲ ಹೋದಾಗ ತೋರಿಸ್ತೀನಿ ಡ್ರೈ ಫ್ರೂಟ್ಸ್ ಅಂಗಡಿ ಯಾವುದು ಅಂತ ಅಂದ್ಬಿಟ್ಟು. ಈಗ ಬರ್ತೀವಲ್ಲ ಇನ್ನೊಂದ್ಸಲ ಬರ್ಬೇಕಾದ್ರೆ ಖಾಲಿ ಆಗಿರೋ ತರ್ಬೇಕಲ್ಲ. ಈಗ ಯಾವ್ದಾಗ್ತಾ ಇದ್ದೀರಾ? ವಾಲ್ನಟ್. ಇಲ್ಲಿ ನೋಡಿ ಬ್ರೈನ್ ಥರನೇ ಇರುತ್ತೆ ಇದು. ಅವಾಗ ಕೆಚ್ಕ ತಿಂತಿದ್ದು, ಇವಾಗೆಲ್ಲ ಬಿಟ್ಬಿಟ್ಟಿದ್ದೀವಿ. ಇದು ತಿಂದರೆ ಬುದ್ಧಿ ಇಂಪ್ರೂವ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲ ನಮ್ಮಮ್ಮ ಇದು ರೆಡಿ ಉಂಡೆ ತಗೊಬರುವೆ. ನಾವೇ ಚಚ್ಕೊಂಡು ತಿನ್ನತ್ತರ ಒಂದೊಂದೊಂದೊಂದೊಂದು ಕೊಟ್ಬಿಡ್ತಿತ್ತು ಅವಾಗ. ಆಗ ಆಟ ಆಡ್ಕೊಂಡು ಕೆಚ್ಕೊಂಡು ತಿನ್ನಿ ಅಂತವ. ಇವಾಗ ಸೋಂಬೇರಿ ಆಗ್ಬಿಟ್ಟಿದೀವಲ್ಲ. ತಿನ್ನಿ ಅಂದ್ರೆ ನನ್ನೇ ಕೆಚ್ಕೊಡು ಅಂತ. ಅದಕ್ಕೆ ನಾನೇ ಈ ತರ ತಂದ್ಬಿಟ್ಟು ಮಾಡ್ಕೊಡೋದು. ಅದಕ್ಕೆ ಅವ್ರಿಗೆ ಬಿಡಿಸಿರೋದೇ ಕೆಚ್ಚಿರೋದೇ ತಂದ್ಬಿಡೋದು. ನೀನೇ ಕೆಚ್ಕೊಡಮ್ಮ ಕುತ್ಕೊಂಡು ತಿಂತೀವಿ ಅಂತಾರೆ. ಆದ್ರೆ ಇದ್ರ ಟೇಸ್ಟ್ ನನ್ಗೇನಷ್ಟೇ ಚೆನ್ನಾಗಿದೆ ಅಂತ ಅನ್ಸಲ್ಲ. ಆಯಿಲ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದ್ರಲ್ಲಿ. ಎಲ್ಲ ರುಚಿಯಾಗಿರೋದು ಯಾವ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ಲ, ಹಂಗೆ. ನಾನು ಸುಮ್ಮನೆ ಇದ್ರ ಮೇಲೆ ಕುತ್ಕೊಂಡು ಕಣ್ಣಿ ಹೊಡಿಯೋದು ನಮ್ಮ ಅಮ್ಮನ ಜೊತೆಗೆ. ನಮ್ಮ ಅಮ್ಮ ಏನಾರು ಹೇಳ್ತಾ ಇರ್ತಾರೆ, ನಾನೇನಾರು ಹೇಳ್ತಾ ಇರ್ತೀನಿ. ಇನ್ನೇನಿಲ್ಲ ಮಾಡೋ ಕೆಲಸ ಅಮ್ಮನ ಮನೆಯಿಂದ ನನಗೆ. ಇದೆಷ್ಟೊತ್ತು ಇರಬೇಕು? ಆಮೇಲೆ ಮಾಡೋದು ಇದ್ದೇ ಇರ್ತದೆ. ನೀನು ನಿನ್ನ ಮಕ್ಕಳು ಮರಿ ಎಲ್ಲ ನಿಮ್ಮನೆ ಕೆಲಸ ಮಾಡಕ್ ಬರ್ಬೇಕ ನಾವು? ಅಲ್ಲ, ಅವಾಗ ನಿಮ್ಮ ಮನೇಲಿ ನೀವು ಮಾಡೋದು ಇದ್ದೇ ಇರ್ತದೆ. ಅಮ್ಮನ ಮನೆಗೆ ಹೋದ್ರೆ ನಮ್ಮ ಮನೆ ರೆಸ್ಟ್ ತಗೋ. ಇವಾಗ ಇಷ್ಟು ವರ್ಷ ಆದ್ರೂ ನಾವು ಅಮ್ಮನ ಮನೆಗೆ ಹೋದ್ರು ನಾವು ಅಷ್ಟೇ ಏನು ಮಾಡೋದೇ ಇಲ್ಲ. ಇಲ್ಲೆಲ್ಲ ಮಾಡಿ ಬೇಜಾರಾಗಿ ಹೋಗಿರ್ತೀವ. ಅವ್ರೇನೇ ಕೆಲಸ ಇದ್ದೆ ಅಂದ್ರೂ ತಲೆನೇ ಕೆಡಿಸ್ಕೊಳ್ಳಲ್ಲ, ಮಾಡೋದೇ ಇಲ್ಲ. ಏನು ಸುಮ್ಮನೆ ಮನೆ ಕುತ್ಕೊಂಡು ಮಾತಾಡ್ಕೊಂಡು ಕಾಲ ಕಳೆಯೋದು. ಅವ್ರಿಗೆ ಅನ್ನಿಸ್ತಾ ಇರ್ತದೆ, ಪ್ರೂಫ್ ತಂದು ಬಂದವಳಲ್ಲ ಮಾತಾಡ್ಲಿ ಅಂತ ಅವ್ರು ಕೂರಿಸ್ಕೊಂಡು ಮಾತಾಡೋದು. ಅವ್ರು ಅಡುಗೆ ಮಾಡೋದು, ನಾವು ಮಾತಾಡ್ತಾ ಕೂತ್ಕೊಳ್ಳೋದು. ನೀನು ಅಜ್ಜಿ ಅದೇ ಅಲ್ವಾ ಮಾಡೋದು, ನೋಡಿದ್ದೀನಿ ನಾನು. ಅದಕ್ಕೆ ಇವಾಗ ಅದು ಬಿಟ್ಟು ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ರೆ ನಾನು ಮಾತಾಡ್ತಾ ಕೂತಿದ್ದೀನಿ ಅಷ್ಟೇ. ಇಲ್ಲ, ಇದು ಅಷ್ಟೇ ಡ್ರೈ ರೋಸ್ಟ್ ಆಯ್ತೈತೆ. ಯಾವುದಕ್ಕೂ ತುಪ್ಪ ಆಗಲಿ ಆಯಿಲ್ ಆಗಲಿ ಏನೂ ಆಗ್ತಾ ಇಲ್ಲ, ಎಲ್ಲ ಡ್ರೈ ರೋಸ್ಟ್. ತುಪ್ಪ ಇವಾಗ ಒಳ್ಳೇದೆಯಾ, ಅದು ಚಳಿ ಅಲ್ವಾ, ಸ್ವಲ್ಪ ಅಂದರೆ ಮುಖ ಹೊಡಿಯೋದು ಕೈಕಾಲು ಹೊಡಿಯೋದು ಏನು ಇದಾಗಲ್ಲ ತುಪ್ಪ ತಿಂದರೆ. ತುಪ್ಪ, ಕಡಲೆ ಬೀಜ, ಎಳ್ಳು ಎಲ್ಲ ಒಳ್ಳೇದೆಯಾ. ಅದು ಚಳಿಗಾಲದಲ್ಲಿ ತುಂಬ ಒಳ್ಳೇದು ಎಳ್ಳು ಅವೆಲ್ಲ. ಅದಕ್ಕೆ ಅಲ್ವಾ ಸಂಕ್ರಾಂತಿ ಅಂತ ಮಾಡೋದು, ಎಲ್ಲ ತಿನ್ನಲಿ ಅಂದ್ಬಿಟ್ಟು. ಇವಾಗ ನೆಕ್ಸ್ಟು ಪಿಸ್ತಾ ಎಲ್ಲ ಬಿಡಿಸಿ ಹಾಕ್ಬಿಟ್ಟು ಸೋಂಬೇರಿ ಮಾಡ್ಬಿಡ್ತಾರೆ. ನಾವು ಬಿಡ್ಸ್ಕೊಂಡು ತಿನ್ನೋದು ಇರ್ತದೆ. ಆದರೂ ನಾವೆಲ್ಲ ಜನಗಳು ಹೆಂಗೆ ಹೇಳಿ ಆ ಬಿಡಿಸಿರೋದನ್ನ ತಗೋಬತ್ತೀವಿ. ಈಗ ವಾಲ್ನಟ್ಟು ಉಂಡುಂಡೆ ತಂದಿದ್ರೆ ನಾವೇ ಕೆಚ್ಚಬೇಕಾಗಿತ್ತು, ಅದಕ್ಕೆ ಕೆಚ್ಚಿರೋದೇ ತಂದ್ವಿ. ಪಿಸ್ತಾನು ಅಷ್ಟೇ ತಂದಿದ್ರೆ ನಾವು ಬಿಡಿಸ್ಬೇಕಾಗಿತ್ತು, ಅದಕ್ಕೆ ಬಿಡಿಸಿರೋದೇ ತಂದಿದ್ದೀವಿ. ನಾವೇ ಜನಗಳು ಎಲ್ಲ ಸೋಂಬೇರಿ ಆಯ್ತದಂಗೆ ಅದು ಎಲ್ಲ ಇಂಪ್ರೂವ್ ಆಯ್ತಾ ಇರ್ತದೆ, ಏನು ಮಾಡೋಕ್ಕಾಗಲ್ಲ. ಇದನ್ನ ಕುಂಬಳಕಾಯಿ ಬೀಜವ ನಮ್ಮ ಊರಲ್ಲೆಲ್ಲ
ತಂದು ಎಸಿ ಕುಂಬಳಕಾಯಿ ಇದು ಮಾಡಿದ್ವಿ ಎಲ್ಲ ನೀವು. ಈಗ ನೋಡಿ ಆ ಬೀಜಕ್ಕೆ ದುಡ್ಡು ಕೊಡ್ತಾರೆ. ಈ ಕಲ್ಲಂಗಡಿ ಬೀಜ ತಿಂದು ತೆಗ್ದು ಎಸಿತೀವಿ. ಕಲ್ಲಂಗಡಿ ಬೀಜ ನುಂಗಿದ್ರೆ ಒಳಗಡೆ ಕಲ್ಲಂಗಡಿ ನುಡ್ತವೆ ಇದರೆಲ್ಲ ಹೊಟ್ಟೆ ಒಳಗೆ. ಅದು ಕಲ್ಲಂಗಡಿ ಬೀಜನ ಯಾರೋ ಅವರು ಯೂಟ್ಯೂಬಲ್ಲಿ ನೋಡಿದ್ದೆ ಸರ್. ಕಲ್ಲಂಗಡಿ ಹಣ್ಣು ತಿನ್ನುವಾಗ ದಿವ್ಸಕ್ಕೆ ತಿನ್ನುವಾಗ ಒಂದು 5-6 ಕಡ್ಕ ತಿನ್ಬೇಕಂತೆ, ಒಳ್ಳೇದಂತ. ಕಡ್ಕೊಂಡು ನುಂಗ್ಬಿಟ್ಟಲ್ಲ ಡೈಜೆಷನ್ ಇದೆ, ಕಡ್ಕೊಂಡು ತಿನ್ಬೇಕಂತೆ ಅದು ಕಲ್ಲಂಗಡಿ ಬೀಜನ. ತುಂಬಾ ಒಳ್ಳೇದಂತೆ ಅದು. ಈ ಕಲ್ಲಂಗಡಿ ಹಣ್ಣು ತಿನ್ಬೇಕಾದ್ರೆ ನಾರ್ಮಲ್ ಕಡ್ಕ ತಿಂದಿರ್ತೀವಿ ನಾವು ಎಲ್ಲ. ಒಂದು ಬೀಜ ಕಲ್ಲಂಗಡಿ ಹಣ್ಣು ಕಡ್ಕ ತಿನ್ನಲ್ಲ ನಾವು, ಬೀಜವ ಹಂಗೆ ನುಂಗ್ಕೊಬಿಡ್ತೀವಿ. ಹಣ್ಣು ಮಾತ್ರ ಇದು ಬಾಯಿ ಸಿಕ್ತಂದ್ರೆ ಒಗಿತೀವಿ. ಆ ತರ ಮಾಡ್ಬಾರ್ದಂತೆ. ಕಡ್ಕೊಂಡು ಬೀಜ ಐತಿ ಅಂತ ಗೊತ್ತಾದ್ರೂ ಕಡ್ಕೊಂಡ್ ಚೆನ್ನಾಗಿ ಅಗ್ಕೊಂಡ್ ತಿನ್ಬೇಕಂತೆ. ಅದು ತುಂಬಾ ಒಳ್ಳೇದಂತೆ ಅದು. ಈಗ ಅದಕ್ಕೆ ದುಡ್ಡು ಕೊಟ್ಬಿಟ್ಟು ತಂದಿಲ್ವಾ ಇಲ್ಲಿ ಕಲ್ಲಂಗಡಿ ಹಣ್ಣು ಬೀಜನ? ಹಂಗೆ ಇದ್ರಕ್ಕಿಂತ ಇದು ಪಾಲಿಶ್ ಎಲ್ಲ ಆಗಿ ಇದಾಗಿರ್ತದೆ. ಹಂಗೆ ಅದು ಕಪ್ಪು ಇದೆಲ್ಲ ಇರ್ತದಲ್ಲ, ಒಳ್ಳೇದದು. ಪರವಾಗಿಲ್ಲ. ನಮ್ಮಮ್ಮ ಎಷ್ಟೊಂದು ತಿಳ್ಕೊಂಡೈತೆ, ನನಗೆ ಗೊತ್ತಿಲ್ಲ ಏನು ನೀಟಾಗಿ ಯಾವ್ದ್ರ ಬಗ್ಗೆ. ಸುಮ್ಮನೆ ಮೊಬೈಲ್ ನೋಡ್ತದೆ ಅಂತ ಅನ್ಕೊಂಡಿದ್ದು, ಏನು ಇನ್ಫಾರ್ಮೇಶನ್ ಬೇರೆ ನಮ್ಮಮ್ಮಂಗೆ ಗೊತ್ತು ಎಲ್ಲ. ನಾವೇ ದಡ್ಡಾಗ್ಬಿಟ್ವಿ, ಮಾಡೋಕ್ಕಾಗಲ್ಲ. ನೀವೆಲ್ಲ ನೋಡಿ ಎಜುಕೇಶನ್ ಡಸಂಟ್ ಮ್ಯಾಟರ್. ನೀವೆಲ್ಲ ಏನು ನೋಡ್ತೀರಿ ಹೇಳು? ಏನು ನೋಡ್ತೀವಿ? ಈ ಕಾಮಿಡಿಗಳು, ಆಮೇಲೆ ಈ ಫಿಲಮ್ಸ್, ಆ ಥರದವ್ ನೋಡ್ತೀರಿ. ನಾವೇನು ನೋಡ್ತೀವಿ, ಯಾರು ಡಾಕ್ಟ್ರುಗಳು ಇವರು ಮಾತಾಡೋದು. ಈಗ ಮನೆ ಬಗ್ಗೆ ಏನಾರ ಯಾರು ಮಾತಾಡ್ತಾರ, ಆಮೇಲೆ ಯಾರಿಗಾರು ಒಂದು ಒಳ್ಳೇದಾಗ ಅಂಥದ್ದು ಆರೋಗ್ಯಕ್ಕೆ ಒಂದು ಅನ್ಕೊಂಬತ್ತದೆ, ಅದಕ್ಕೇನು ಮಾಡ್ಬೋದು ಮನೇಲೆ ಬೇಗ. ಈ ಶೀತದಲ್ಲಿ ಏನು ಮಾಡ್ಬೋದು ಸಡನ್ ಆಗಿ ಅಂತವ ನಾವು ನೋಡ್ತೀವಿ. ಯಾಕೆ ತಾಯಿದಿರು ಏನಾರು ಒಂದು ಮಕ್ಳಿಗೆ ಒಂದು ಶೀತ ಅಂದ್ರೆ ಇದಾಗಬೇಕು, ಪಟ್ಟ ಅಂತ ಮಾಡ್ಕೊಡ್ಬೇಕು ಮೆಡಿಸಿನ್. ಮನೆ ಮೊದಲ ಶಾಲೆ ಅನ್ನಂಗೆ, ಮೊದಲ ಪಾಠ ಶಾಲೆ ಅನ್ನಂಗೆ ಮನೇಲೆ ಮೊದಲು ಮೆಡಿಸಿನ್ ಆಗೋದೇ ಮನೇಲಿ. ಈಗ ಹೊಟ್ಟೆ ನೋವು ಅಂದ್ಕೂಡ್ಲೆ ಒಂಚೂರು ಅರ್ಶಿನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುಡಿಸ್ತೀವಿ. ಯಾಕೆ ಏನಾದ್ರು ಸೋಕ್ನಂಗೆ ಆಗಿದ್ರು ಮೊದಲು ಹೋಗ್ಲಿ ಅಂತ. ಅದಕ್ಕೂ ಮೀರಿ ಮೆಡಿಸಿನ್ ಇದು ಮಾಡೋದು ಹಂಗೆ. ಅಪ್ಪ ನಮ್ಮಮ್ಮ ಕ್ಯಾಮ್ರಾದೆಲ್ಲ ಇಷ್ಟೊಂದೆಲ್ಲ ಮಾತಾಡ್ತೀರಿ, ಡೈರೆಕ್ಟಾಗಿ ಕುತ್ಕೊಂಡಾಗ ಇದ್ರ ಬಗ್ಗೆ ಎಲ್ಲ ನಂಗೆ ನಾಲೆಡ್ಜ ಹೇಳಲ್ಲ. ಏನು ಕ್ಯಾಮ್ರಾ ಇಷ್ಟೊಂದೆಲ್ಲ ನನಗೆ ಶಾಕ್ ಆಗಿದೆ. ನಿಜ ಅಮ್ಮ ಇಷ್ಟೊಂದೆಲ್ಲ ತಿಳ್ಕೊಂಡಾಯ್ತಾ ಅಂತ ತಿಳಿದಿದ್ದೀನಿ, ಹೇಳಲ್ಲ ಅಷ್ಟೇ. ಈಗ ಯಾಕೆ ಹೇಳಲ್ಲ? ತಿಳ್ಕೊಬಿಡ್ತೀವಿ ನಾವು ಅಂತನಾ? ನಾವು ಕೇಳಲ್ಲ ಅಂತ ಹೇಳಲ್ವೇನೋ, ಅದೇ ಇರ್ಬೋದು. ಇನ್ಮೇಲೆ ಕೇಳ್ತೀನಿ ಬಿಡು, ಹೇಳಿನ. ಇದು ಅಷ್ಟೇ ರೆಡಿ ಆಯಿತು. ಇದೂ ಅಷ್ಟೇ. ಈಗ ಬೇರೆ ಬೋಲಿಗೆ ಶಿಫ್ಟ್ ಮಾಡ್ಕೊಂಡು ಇನ್ನು ಎರಡೇ ಇರೋದು. ಇದೊಂದು ಖಜೂರ ಐತೆ, ಅಂಜೂರ. ಮತ್ತೆ ಇದನ್ನ ಎಷ್ಟು ಹಂಗೆ ಹಾಕ್ತೀಯ, ಉರಿತೀಯ? ಉರಿಬಾರ್ದು, ಹಂಗೆ ಹಾಕೋದು. ಅದು ಏನಕ್ಕೆ ಅಂದರೆ, ಈಗ ಇದು ಕೇಸರಿನ ಮಿಚ್ಚಳ ಹಾಕಿರ್ತೀವಲ್ಲ ಮಕ್ಕಳು, ಅವಕ್ಕೂ ಕೊಡ್ತಾರೆ. ಯಾಕೆ ಅಂದರೆ ಮೂಳೆ ಗಟ್ಟಿ ಬರಲಿ. ಇದೆಲ್ಲ ಸುಮ್ಮನೆ ನಾವು ಅನ್ನೋದು, ಮಕ್ಳುಗಳು ಕೆಂಪು ಬಿಡ್ತವೆ ಅಂತ ಕುಡಿಸ್ತಾರೆ, ಅದೆಲ್ಲ ಸುಳ್ಳು. ಮಕ್ಕಳುಗಳು ಗಟ್ಟಿ ಬರಲಿ ಅನ್ನೋ ಉದ್ದೇಶಕ್ಕೆ ಅದನ್ನ ಇದು ಮಾಡಿರೋದು. ಅದರಲ್ಲಿ ಇವಾಗೆಲ್ಲ ಲೋಕಲ್ ಎಲ್ಲ ಹುಟ್ಟವ್ರೆ. ಅದು ಒಂದೇ ಎಷ್ಟಾಗ್ಲಿ ಒರಿಜಿನಲ್ ಇದು ಮಾಡಬೇಕು. ಅದು ಲೋಕಲ್. ಇದನ್ನು ಅಷ್ಟೇ ಸಳ್ಳೆ ತಂದಿದ್ದು 1 ಗ್ರಾಮ್ ಇದೆಯಂತೆ ಇದು. 1 ಗ್ರಾಮ್ ಇದೆ. 1 ಗ್ರಾಮ್ಗೆ 450 ಏನೋ ತಗೊಂಡ್ರು ಅವರು. ಎಷ್ಟೈತೆ? 495 ತಗೊಂಡ್ರು. ಒರಿಜಿನಲ್ ಅಂತ ಹೇಳಿದ್ದಾರೆ. ನಾವು ಯಾವುದು ಟೆಸ್ಟ್ ಮಾಡಿಲ್ಲ, ಓಕೆ ಅಂತ ಅಂದ್ಬಿಟ್ಟು ತಗೊಂಡು ಬಂದಿದ್ದೀವಿ. ಒಟ್ಟಿನಲ್ಲಿ ಚೆನ್ನಾಗಿರುತ್ತೆ ನೋಡಿ. ಅಂಜೂರ ಎಲ್ಲ ಹಿಂಗೆ ಕಟ್ ಮಾಡಿ ಹಾಕತ್ತಿದ್ದೆ. ಯಾಕಂದರೆ ಮಿಕ್ಸಿಗೆ ಸಿಕ್ಕಿದ್ರೆ ಅದು ಉಂಡೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಮುರಿದು ಕೈಲೇ ಹಾಕತ್ತೆ. ಅವಾಗೆಲ್ಲ ನಮ್ಮ ಮನೇಲಿ ತಿಂದರೆ ಇದು ನೇರಳೆಹಣ್ಣು, ಹತ್ತಿ ಹಣ್ಣು ಅವೆಲ್ಲ ತಿಂದ್ಬಿಟ್ರೆ ಬೈಯರು ಹೊಡೆಯರು ನಮಗೆ. ತಿನ್ಬೇಡಿ, ಕೆಮ್ಮು ನೆಗಡಿ ಅದು ಇದು ಅನ್ಕೊಂಡು. ಇವಾಗ ದುಡ್ಡು ಕೊಡ್ತಾಗ ತಿಂತ ಇದೀವಿ. ಇಲ್ಲ, ನೇರಳೆಹಣ್ಣು 100 ಗ್ರಾಮ್ ಇದೆ ಎಷ್ಟೆಷ್ಟು ಹೇಳ್ತಾರಲ್ಲ. ಹತ್ತಿ ಹಣ್ಣು ಅದು 5 ಪೀಸ 6 ಪೀಸ ಇರ್ತದೆ, ಅದೇ 100 ರೂಪಾಯಿ. ಇವಾಗ ನಾವ್ ಅವಾಗ ಅದ್ ಎಷ್ಟ್ ತಿಂದಿದ್ವು. ಆ ಮರದ ಹತ್ರ ಬಿದ್ದು ಅದಾಡು. ಮೆಣಸಿ ಗಿಡ ಹಾಕಿರೋರು ಹೋದ್ರೆ ರಜಾ ಶನಿವಾರ ಭಾನುವಾರಲ್ಲಿ ಹೋದ್ರೆ ಆ ಹತ್ತಿ ಹಣ್ಣಿನ ಮರದ ಹತ್ರ ಹೋಗಿ ಅಯ್ಯೋ ಹುಳ ಇರ್ತವೆ ತಿನ್ಬೇಡಿ ಹಂಗೆ ಹಿಂಗೆ ಅಂತ. ಆಮೇಲೆ ಎದುರಿಸರು ದೆವ್ವ ಐತಿ ಅಲ್ಲಿ ಹೋಗ್ಬಿಡಿ ಮರದಕ್ಕೆ ಅಂತ, ಆದ್ರೂ ಕತ್ತಿನು. ನೇರಳೆಣ್ಣೆ ಅಂತೂ ಮರದಲ್ಲಿ ಅಂತೂ ಒಸಿ ತಿಂತ ಇರ್ಲಿಲ್ಲ. ಈಗ ದುಡ್ಡು ಕೊಟ್ಟು ತಗತ್ತಿನ ಪರಿಸ್ಥಿತಿ. ಹಂಗೆ ಜನ್ರೇಷನ್ ಟು ಜನ್ರೇಷನ್ ಚೇಂಜ್ ಆಯ್ತಾ ಇರುತ್ತೆ.
ನೆಕ್ಸ್ಟ್ ಖಜೂರನೂ ಅಷ್ಟೇ ಇದು ಸಕ್ಕರೆ ಏನು ಆಗ್ತಿಲ್ಲ. ಸೀಡ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಹಾಕತೈತೆ. ಎಲ್ಲನೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕಲ್ವಾ ಅಮ್ಮ? ಅಂದ್ರೆ ಸಕ್ಕರೆ ಆಗ್ತಿಲ್ಲ. ಸಕ್ಕರೆ ಯಾರು ತಿನ್ನಲ್ಲ ಜಾಸ್ತಿ ನಮ್ಮ ಮನೇಲಿ. ಬೆಲ್ಲ ಸಕ್ಕರೆ ಏನು ತಿನ್ನಲ್ಲ. ಅದಕ್ಕೆ ಈ ಖಜೂರ ಸ್ವೀಟ್ಗೋಸ್ಕರ ಸ್ವೀಟ್ಗೆ ಸಾಕು ಇಷ್ಟೇ ಲೈಟ್ ಆಗಿರ್ಲಿ ಸ್ವೀಟು. ಅಂಜೂರದ್ದು ಸ್ವೀಟ್ ಇರುತ್ತಲ್ಲ. ಆಮೇಲೆ ಎಲ್ಲಾನು ಇದು ಮಾಡಲ್ಲ, ಬಾಕ್ಸಿಗೆ ಹಾಕಿಡ್ತೀನಿ. ಎಷ್ಟು ಬೇಕು. ಈ ಬ್ಲ್ಯಾಕ್ ಖಜೂರ ಎಷ್ಟೈತೆ? 1 2 3 4 ಐತೆ. 4 ಆಗ್ತಾ ಈಗ 4. ಇದು 4. ಇಲ್ಲ ಇಲ್ಲಿ 4. ಇನ್ನೊಂದು ಇನ್ನೆರಡು 5. ಹಾಂ 7 ಐತೆ. 7 ಐತೆ. 7ಕ್ಕೆ 197 ರೂಪಾಯಿ. 7 ಖಜೂರಕ್ಕೆ. ಇದು ಯಾವುದೋ ಇದರಿಂದ ಬರ್ತದೆ ಕನಸು, ಒರಿಜಿನಲ್ ಅಂತ ಇದು ಮಾಡಿರೋದು. ಯಾವುದೋ ಹೇಳಿದ್ರು, ಯಾವುದೋ ಕಂಟ್ರಿಯಿಂದ ಬರೋದು ಇದು ಅಂತ, ಬಟ್ ಮರ್ತೋಯ್ತು ನನಗೂ. 7ಕ್ಕೆ 100 ನೋಡೋಣ ಅಂತ ತಂದಿದ್ದು. ಅದು ಲೋಕಲ್ ಇದಕ್ಕೆಲ್ಲ ಪಾಕ ಎಲ್ಲ ಸುರಿದು ಎಲ್ಲ ಮಾಡಿರ್ತಾರೆ, ಸಕ್ಕರೆ ಪಾಕ ಎಲ್ಲನೂ. ಇದೆಲ್ಲ ಒರಿಜಿನಲ್ ಅಲ್ವಾ? ಅಂದ್ರೆ ಇವು ಜಾಸ್ತಿ ದಿನ ಇಡ್ತಾರೆ ಅಂದ್ರೆ ಕೆಮಿಕಲ್ಸ್ ಹಾಕಿ ಇಡಕ್ ಆಗಲ್ಲ ಇವು. ಅವು ಅಂದ್ರೆ ಕಮ್ಮಿ ರೇಟುವೆ ಕೆಮಿಕಲ್ಸು ಹಾಕಿಡ್ತಾರೆ, ಸಕ್ಕರೆ ಪಾಕ ಇದೆಲ್ಲನೂ. ಅದಕ್ಕೋಸ್ಕರ ಇದ್ದದು ನೋಡೋಣ, ಈ ಥರ ಚೆನ್ನಾಗಿದ್ರೆ ಈ ಥರನೇ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಸಾಕು. ಇಷ್ಟೇ ಸಿಹಿ ಬೇಕು ಅಂದ್ರೂ ಜೇನು ಜಸ್ಟ್ ಸ್ವೀಟ್ಗೋಸ್ಕರ ಅಷ್ಟೇ ಅದನ್ನ ಹಾಕತ್ತಿರೋದು. ಸ್ವೀಟ್ ಬೇಡ ಅಂತಂದ್ರು ಖಜೂರ ಒಳ್ಳೇದು, ಬ್ಲಡ್ ಇಂಪ್ರೂವ್ಮೇಷನ್ ಒಳ್ಳೇದು, ಸುಸ್ತು ಕಮ್ಮಿ ಮಾಡುತ್ತೆ, ಡೈಜೆಷನ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ಈಗ ಫ್ರೈ ಆಯಿತು. ಏನೇನು ಫ್ರೈ ಮಾಡಿದ್ದೀರಾ ಬನ್ನಿ. ಪಿಸ್ತಾ, ಬಾದಾಮಿ, ವಾಲ್ನಟ್ಟು, ಗೋಡಂಬಿ, ಇನ್ನೇನು ಕುಂಬಳಕಾಯಿ ಬೀಜ, ಸೋರೆಕಾಯಿ ಬೀಜ ಐತಮ್ಮ. ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ. ಕಲ್ಲಂಗಡಿ ಬೀಜ ಇದನ್ನೆಲ್ಲ ಒಂದು ಕಡೆ ಬೇಕಾದ್ರೆ ಇದನ್ನ ನೀವು ಸ್ವಲ್ಪ ಹಾಕೋಬಿಟ್ಟು ಇನ್ನೊಂದು ಸ್ವಲ್ಪ ಎತ್ತಿಡ್ಬೋದು. ಇದನ್ನೆಲ್ಲ ಎತ್ತಿಡೋಕ್ಕಾಗಲ್ಲ, ಯಾಕಂದ್ರೆ ಫ್ರೈ ಮಾಡ್ಬಿಟ್ಟಿರ್ತೀವಲ್ಲ, ಅದಕ್ಕೆ. ಇದು ಫ್ರೈ ಆಗಿದೆ. ಈಗ ನಮ್ಮಮ್ಮ ಮಿಕ್ಸಿ ರೆಡಿ ಮಾಡ್ಕೊತೈತೆ ರುಬ್ಬಕ್ಕೆ ಅಂತ ಅಂದ್ಬಿಟ್ಟು. ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟು ಪುಡಿ ಮಾಡ್ಕೋಬೇಕು. ಮಿಕ್ಸಿ ಜಾರ್ ಹಾಕೊಂಡು ಪುಡಿ ಮಾಡಬೇಕು. ಇದು ಜಾಸ್ತಿ ಆಯ್ತಾ ಪುಡಿ? ಇನ್ನೊಂದು ಚೂರು ಕಮ್ಮಿನೇ ಮಾಡಬೇಕು. ನೀವು ತಿನ್ನಲ್ವಲ್ಲ, ಇದಿಡ್ತೀರಲ್ಲ, ಅದಕ್ಕೆ ಹಸಿ ಜಾಸ್ತಿ ಮಾಡ್ತಿದ್ದೀನಿ ನೈಟ್. ನಮ್ಮ ಪಾಪ ಆದರೆ ತಿಂತಾನೆ. ಭತ್ತನೆಲ್ಲ ತಗೊಂಡಾಡಿದ್ದು. ಅವನಿಗೆ ಡ್ರೈ ಫ್ರೂಟ್ಸ್ ಎಷ್ಟು ತಿಂದವನು. ಅದು ಸಣ್ಣ ಗಟ್ಟಿ ಅವನೇ, ಸಣ್ಣ ಗಟ್ಟಿಬಿಟ್ಟವನೇ. ಇದರಲ್ಲಿ ಅರ್ಧ ಮಾತ್ರ ಇವಾಗ ಪುಡಿ ಮಾಡ್ಕೊಂಡಿದ್ದೀವಿ, ಇನ್ನು ಅರ್ಧ ಇದನ್ನ ಎತ್ತಿಡ್ತೈತಮ್ಮ. ಅಂದರೆ ನಾನು ನಮ್ಮಂಗೆ ಫ್ರೆಶ್ ಆಗಿ ಮಾಡಮ್ಮ ಅಂತ ಹೇಳಿದ್ದೀನಿ. ಅದಕ್ಕೆ ಅವನ್ನ ಎತ್ತಿಡೋಕ್ಕಾಗಲ್ಲ. ಈ ಅಂಜೂರ ಮತ್ತು ಖಜೂರ ಇದೆಯಲ್ಲ, ಅವನ್ನ ಎತ್ತಿಡೋಕ್ಕಾಗಲ್ಲ. ಅದಕ್ಕೆ ಮಾತ್ರ ಎತ್ತಿಡ್ತೈತೆ. ತಣ್ಣಗಾಗಿ ಬಿಡು ಸ್ವಲ್ಪ. ಅದು ಇವನ್ ಮಾತ್ರ ಡ್ರೈ ಮಾಡಿ ಎತ್ತಿಟ್ಕೋಬೋದು. ಬೇಕಾದಾಗ ಖಜೂರ ಮತ್ತು ಅಂಜೂರ ಹಾಕೊಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಮತ್ತೆ ರುಬ್ಕೊಂಡು ಉಂಡೆ ಕಟ್ಕೊಳ್ಳೋದು. ಇವಾಗ ಇದೆಲ್ಲ ರುಬ್ಬಿ ಆದಮೇಲೆ ಅಂಜೂರ ಮತ್ತು ಖಜೂರ ಎಲ್ಲ ಒಟ್ಟಿಗೆ ಹಾಕೊಂಡು ರುಬ್ತೈತೆ. ಪುಡಿ ಮಾಡ್ಬೇಕಾರೆ ಹಾಕ್ಬೇಕಿತ್ತು. ಎಷ್ಟೈತೆ ನೋಡಿ, 1 ಗ್ರಾಮ್. ನಿಜ ನನಗಿದು ನಂಬಕ್ಕೆ ಆಗಲಿಲ್ಲ. ಇಷ್ಟೊಂದು ಕೊಟ್ಟರು, ಇಷ್ಟೊಂದು ನಿಜ 1 ಗ್ರಾಮ್ ಬರುತ್ತಾ? ಇಲ್ಲಿ ಇಷ್ಟೊಂದು ಒಂದೊಂದು ಎಷ್ಟು ಇಂಪಾರ್ಟೆಂಟು ಅಂದರೆ ವೆಯ್ಟೇ ಇಲ್ಲ ಒಂಚೂರು. ಅದಕ್ಕೆ ಗ್ರಾಮು ಇಷ್ಟ ಹಾಕ್ತೀನಿ. ಅವಾಗ ಪುಡಿ ಮಾಡಿಬಿಟ್ಟು, ಈಗ ಜಾಸ್ತಿ ಸಿಹಿ ತಿಂತ ಇರಲಿಲ್ವಲ್ಲ ನೀವು, ಪುಡಿ ಮಾಡಿಬಿಟ್ಟು ಬಟ್ಲಿಗೆ ಹಾಕ್ಕೊಡ್ವಿ. ಇವಾಗ ಸಿಹಿ ಇದು ಖಜೂರ ಇವು ತಿಂತಿರೋರು, ಒಣ ಖಜೂರ ಹಾಕ್ಬಿಟ್ಟು ಮಾಡ್ವಿ. ಈಗ ಸಿಹಿ ಯಾರು ಪರವಾಗಿಲ್ಲ ಅಂತಿರಲ್ಲ, ಅದರಿಂದ ಇವು ಅಕ್ಕಿ ಏನು ಮಾಡೋದು, ಚಿಕ್ಕ ಇಷ್ಟಪ್ಪ ಸಾಕ? ಸಾಕು, ಇಷ್ಟಪ್ಪ ಮಾಡು. ನನ್ನ ಕೈಲಿ ಉಂಡೆ ಬರಲ್ಲ ನೀಟಾಗಿ. ನನ್ನ ಕೈಲಿ ಉಂಡೆ ಬರಲ್ಲ. ಯಾಕೆ ಬರಲ್ಲ? ಹಂಗೆ ಸಾಕು, ಅಷ್ಟೇ. ನಾವೇನಾದ್ರು ಇಷ್ಟೂ ಎಲ್ಲ ಹಾಕಿ ಮಾಡ್ಬಿಟ್ಟಿದ್ರೆ ಬೋಸಿ ತುಂಬ ಹೋಗೋದು. ಇದು ಸಾರ್ತಾ ಇರಲ್ಲ ಖಜೂರ. ಖಜೂರ ಎಲ್ಲ ಹೊಸಸಿ ಹಾಕಿದ್ವಲ್ಲ, ಐತೆಲ್ಲ ಖಜೂರ ತಗೊಂಡು. ಫ್ರೆಂಡ್ಸ್, ಉಂಡೆ ಮಾಡಿದ್ದೀನಿ ನಾನು. ತಗೊಳವ
ಡ್ರೈ ಫ್ರೂಟ್ಸ್ ಲಡ್ಡು ಚೆನ್ನಾಗಿ ಮಾಡಿದ್ದೀನಿ, ಹ್ಞೂ ತಿಂದು ಚೆನ್ನಾಗಿ. ನಮ್ಮಮ್ಮ ನಂಗೋಸ್ಕರ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಟ್ಟೈತೆ. 10 ಲಡ್ಡು ಮಾಡೋಣ ಅಂದರೆ ನೋಡಿ, ಇದರಲ್ಲಿ ಇನ್ನೂ ಅರ್ಧ ಇಲ್ಲಿ ಇಷ್ಟು ಇಟ್ಟಿದ್ದೀವಿ, ಬರೀ ಅರ್ಧ ಅಷ್ಟೇ ಹಾಕೊಂಡಿರೋದು. ಅದಕ್ಕೆ ಇಷ್ಟೊಂದು ಲಡ್ಡು ಆಯಿತು. ಅಂದರೆ ಚಿಕ್ಕ ಚಿಕ್ಕ ಲಡ್ಡು ಸಾಕು ಅಂತ ನಾವು ಚಿಕ್ಕ ಚಿಕ್ಕ ಲಡ್ಡು ಕಟ್ಟಿದ್ದೀವಿ. ಒಂದೇ ಸೈಜಲ್ಲಂತೂ ಉಂಡೆ ಬಂದಿಲ್ಲ, ಯಾಕಂದರೆ ಕೆಲವು ಸಣ್ಣ ಸೈಜಲ್ಲಿ ಬಂದಿರೋದೆಲ್ಲ ನಾನು ಕಟ್ಟಿರೋದು, ದಪ್ಪ ಸೈಜಲ್ಲಿ ಬಂದಿರೋದೆಲ್ಲ ನಮ್ಮಮ್ಮ ಕಟ್ಟಿರೋದು. ಇವಾಗ ಟೇಸ್ಟ್ ಮಾಡಲಿಲ್ವ ತಿನ್ನೀನೇ ತಿಂದು? ನಮ್ಮ ಅವಾಗ ಹೇಳಿ ಸ್ವಲ್ಪ ಸ್ವೀಟ್ ಕಮ್ಮಿ ಆಗೈತೆ ಅಂತ, ಬಟ್ ನಮಗಷ್ಟು ಸ್ವೀಟ್ ಇಷ್ಟ ಆಗಲ್ಲ. ಸ್ವೀಟ್ ಕಮ್ಮಿ ಅಂದರೆ ನಾವು ತಿನ್ನಲ್ವಲ್ಲ ಜಾಸ್ತಿ. ಅದಕ್ಕೋಸ್ಕರ ನಮ್ಮ ಮನೇಲಿ ಎಲ್ಲರೂ ಆಲ್ಮೋಸ್ಟ್ ಸ್ವೀಟ್ ಕಮ್ಮಿ ತಿಂತೀವಿ. ಸಾಕು ಇಷ್ಟು ಸ್ವೀಟ್ ಇದ್ರೆ, ಜಾಸ್ತಿ ಸ್ವೀಟ್ ಏನು ಬೇಕು ಅಂತ ಅನಿಸ್ತಾ ಇಲ್ಲ. ಫೈನಲಿ ಒಂದು ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ತೋರಿಸಿದ್ದೀವಿ ನಮ್ಮ ಅಮ್ಮನ ಕಡೆಯಿಂದ. ಅಮ್ಮ ಸದ್ಯಕ್ಕೆ ಬಿಟ್ಬಿಟ್ಲಲ್ಲ ಅಂತ ಹೊಂಟೋಯ್ತೈತೆ ಅಡುಗೆ ಮನೆಯಿಂದ ಆಚೆಗೆ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ಹೀಗೆ ಹೊಸ ಹೊಸ ವೀಡಿಯೋಸ್ನ ನಿಮ್ಮ ಮುಂದೆ ತರಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್.